ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಭಾಕರಮಯ್ಯ ಸೂರ್ಯ ಅವರೊಂದಿಗೆ ಕೃಷಿ ಇಲಾಖೆಯಿಂದ ಅವರು ಪಡೆದುಕೊಂಡ ಸೌಲಭ್ಯಗಳು ಹಾಗೂ ಯೋಜನೆಗಳ ಕುರಿತು ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ರಜನಿ ಭಟ್. ಕೃಷಿಕ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ಯಶಸ್ವಿ ರೈತರಾಗಿ ಕೃಷಿಗೆ ಸರಕಾರದ ವಿವಿಧ ಇಲಾಖೆಗಳಿಂದ ಸಿಗುವಂತಹ ಬೇರೆ ಬೇರೆ ಮಾಹಿತಿಗಳು, ಸೌಲಭ್ಯಗಳನ್ನು ಪಡೆದುಕೊಂಡು ಯಶಸ್ವಿಯಾಗಿರುವ ಶ್ರೀ ಪ್ರಭಾಕರಮಯ್ಯ ಸೂರ್ಯ ಇವರು ನಮ್ಮ ಜೊತೆ ಇದ್ದಾರೆ. ತಾವು ಪಡೆದುಕೊಂಡಂತಹ ಸೌಲಭ್ಯಗಳ ಬಗ್ಗೆ, ಯೋಜನೆಗಳ ಬಗ್ಗೆ ಸಮಗ್ರ ಮಾಹಿತಿಗಳನ್ನು ಇವರು ಇವತ್ತು ನೀಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ, ನಮಸ್ಕಾರ ಎಲ್ರಿಗೂ ಕೂಡ. ಈಗ ಒಂದು ಕೃಷಿಗೆ ಸಂಬಂಧಪಟ್ಟಂತಹ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ತಾವು ಸದ್ಯ ಈಗ ಕೃಷಿಯಲ್ಲಿ ಯಾವೆಲ್ಲ ಕೃಷಿಗಳನ್ನು ಮಾಡ್ತಾ ಇದ್ದೀರಿ? ತಮ್ಮ ಬಗ್ಗೆ ಹೇಳಿ ಸರ್. ನಾನು ಬೆಳ್ತಂಗಡಿ ತಾಲೂಕು ನಡ ಗ್ರಾಮದ ಸುರ್ಯ ಎಂಬಲ್ಲಿ ನನ್ನ ಕೃಷಿ ಕ್ಷೇತ್ರ ಇರುವಂತಹದ್ದು. ನಾವು ಮೂಲತಃ ಕೃಷಿಯನ್ನೇ ಮಾಡ್ತಿರುವವರು. ಯಾವುದೇ ಕೂಡ ಉದ್ಯೋಗಗಳಲ್ಲಿ, ಸರ್ಕಾರಿ ಉದ್ಯೋಗಗಳಲ್ಲಿ ಯಾರು ಕೂಡ ಇಲ್ಲ. ನಾವು ಅವಿಭಕ್ತ ಕುಟುಂಬದವರು. ನಮ್ಮ ಕುಟುಂಬದಲ್ಲಿ ನಾವು 8 ಜನ ಒಂದೇ ಮನೆಯಲ್ಲಿ ವಾಸವಾಗಿದ್ದೇವೆ. ಒಟ್ಟು ಕೃಷಿ ಭೂಮಿ ಇರುವಂಥದ್ದು 5 ಎಕರೆ ಭೂಮಿ. ಈ 5 ಎಕರೆ ಕೃಷಿ ಭೂಮಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಎಲ್ಲ ಬೆಳೆಗಳನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಅಂತ ಹೇಳುವಂಥದ್ದಕ್ಕಿಂತಲೂ ಇಲ್ಲಿ ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಆರ್ಥಿಕ ಗಳಿಕೆ ಬೇಕು ಅಂತ ಹೇಳೋ ದೃಷ್ಟಿಯಿಂದ ವಾಣಿಜ್ಯ ಬೆಳೆಗಳನ್ನು, ಆಹಾರದ ವಸ್ತುಗಳು ಬೇಕು ಅಂತೇಳಿ ಆಹಾರ ಉತ್ಪನ್ನಗಳನ್ನು, ಇಂಥ ಒಂದು ರೀತಿಯ ಎಲ್ಲವನ್ನೂ ಮಾಡುವಂಥ ಕೃಷಿಯನ್ನು ನಾನು ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಭತ್ತ, ಈಗಲೂ ಕೂಡ ನಾವು ನಮ್ಮ ಮನೆಗೆ ಬೇಕಾದಷ್ಟು ಭತ್ತವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅಡಿಕೆ, ತೆಂಗು, ಕಾಳುಮೆಣಸು, ಕೊಕ್ಕೋ, ವಿವಿಧ ರೀತಿಯ ಎಲ್ಲ ಋತುಮಾನಗಳಲ್ಲಿ ಬೆಳೆಯುವಂಥ ತರಕಾರಿ ಬೆಳೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಕೆಲವು ಸಣ್ಣ ಪುಟ್ಟ ಹಣ್ಣಿನ ಬೆಳೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಆರ್ಥಿಕವಾಗಿ ಬೇಕು ಅಂತ ಹೇಳಿಕೊಂಡು ಕಾಳುಮೆಣಸು, ತೆಂಗು, ಕೊಕ್ಕೋ, ಅಡಿಕೆ ಇದು ಮುಖ್ಯವಾದಂಥ ಆರ್ಥಿಕ ಬೆಳೆಗಳು. ಅದರ ಜೊತೆಗೆ ಈ ಥರ ಎಲ್ಲ ಬೆಳೆಗಳು ಅಂತೇಳಿದರೆ ಇರುವಂಥ 5 ಎಕರೆ ಕೃಷಿ ಭೂಮಿಯಲ್ಲಿ ಒಂದು ಸ್ವಲ್ಪವೂ ಕೂಡ ಜಾಗ ಖಾಲಿ ಬಿಡದೆ ಕೃಷಿಯನ್ನು ಅಂತೇಳಿದರೆ ಇಲ್ಲಿ ಎಲ್ಲ ಭೂಮಿಯನ್ನು ಸದುಪಯೋಗ ಮಾಡಿಕೊಂಡು ಮಾಡುವಂಥ ಯೋಜನೆ ಹಾಕಿಕೊಂಡುದರ ಮೂಲಕ ಇರುವಂಥ 5 ಎಕರೆ ಜಾಗದ ಭೂಮಿಯಲ್ಲಿ ಎಲ್ಲವೂ ಜಾಗವು ಕೃಷಿ ಆಗಿದೆ. ಹಾಗಾಗಿ ಈಗ ಇನ್ನು ಕೃಷಿ ಇನ್ನು ಮುಂದುವರಿಸಬೇಕು ಅಂತೇಳಿದರೆ ಬೇರೆ ಜಾಗವನ್ನೇ ಹುಡುಕಬೇಕಷ್ಟೇ ಹೊರತು ಇರುವಂಥ ಜಾಗದಲ್ಲಿ ಎಲ್ಲ ಕೃಷಿಯೂ ಕೂಡ ಪ್ಯಾಕ್ ಆಗಿದೆ. ಸಂತೋಷ. ಅಂದರೆ ಕಾಲಕ್ಕೆ ಅನುಗುಣವಾಗಿ ನೀವು ಕೃಷಿ ಮಾಡಿ ಸಂಪದ್ಭರಿತವಾದ ಭೂಮಿಯನ್ನು ನೀವು ಕೃಷಿಗೆ ಉಪಯೋಗಿಸ್ತೀರಿ, ಭೂಮಿ ತಾಯಿಯನ್ನು ಹಚ್ಚ ಹಸಿರಾಗಿ ಮತ್ತಷ್ಟು ಮಾಡ್ತೀರಿ ಅಂತ ಹೇಳೋದು ನಿಮ್ಮ ಬಾಯಲ್ಲಿ ಕೇಳುವಾಗ ತುಂಬ ಸಂತೋಷವಾಗ್ತಾ ಇದೆ. ಈಗ ತಾವು ನಮ್ಮ ಸರ್ಕಾರದ ವಿವಿಧ ಇಲಾಖೆಗಳಿಂದ ಏನು ಸೌಲಭ್ಯಗಳನ್ನು, ಯೋಜನೆಗಳನ್ನು, ಅಂದ್ರೆ ಅದನ್ನು ನೀವು ಪಡ್ಕೊಂಡಿದ್ದೀರಿ, ಯೋಜನೆಗಳನ್ನು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಗಳು, ಅದರ ಬಗ್ಗೆ ಈಗ ಮಾತನಾಡ್ತಿದ್ರೆ ವಿವಿಧ ಇಲಾಖೆಗಳು ಅಂತ ಬಂದಾಗ ಕೃಷಿ ಇದರಲ್ಲಿ ಯಾವೆಲ್ಲ ಇಲಾಖೆಗಳು ಬರ್ತವೆ ಅಂತ ಹೇಳ್ಬೋದಾ? ಒಬ್ಬ ಕೃಷಿ ಮಾಡಬೇಕು ಅಂತೇಳಿ ಒಂದು ಮನಸ್ಸು ಮಾಡಿದರೆ ಅದು ಸಹ ಈಗಿನ ಪ್ರಸ್ತುತ ಕಾಲ ಪರಿಸ್ಥಿತಿಯಲ್ಲಿ ಅವನಿಗೆ ಅವನಲ್ಲಿರುವಂತಹ ಮಾಹಿತಿ ಮಾತ್ರ ಸಾಕಾಗುವುದಿಲ್ಲ. ಈಗ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಮಗೆ ಮಾಹಿತಿ ಸಿಗ್ತದೆ. ಆದರೂ ಕೂಡ ನಮ್ಮಲ್ಲಿರುವಂಥ ಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಬೇಕು, ನಮ್ಮ ಕೃಷಿಯನ್ನು ನಾವು ಹೆಚ್ಚು ಅಭಿವೃದ್ಧಿಪಡಿಸಿಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ಒಂದು ಕಡೆಯಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು, ಇನ್ನೊಂದು ಕಡೆಯಲ್ಲಿ ಅವನಿಗೆ ಮೂಲವಾಗಿ ಕೃಷಿ ಪ್ರಾರಂಭ ಮಾಡುವಾಗ ಅವನಿಗೆ ಆರ್ಥಿಕ ಸಮಸ್ಯೆಯೂ ಕೂಡ ಬರ್ತದೆ. ಅವನಲ್ಲಿ ಬಂಡವಾಳ ಇರುವುದಿಲ್ಲ.
ಅಂಥ ಸಂದರ್ಭದಲ್ಲಿ ವಿವಿಧ ಸರಕಾರದ ಇಲಾಖೆಗಳಿಂದ ಸಿಗುವಂಥ ಸಣ್ಣ ಪುಟ್ಟ ಸಹಾಯಧನವನ್ನು ಅಥವಾ ಸಹಕಾರವನ್ನು ಅವ ಮಾಡಿಕೊಂಡು ಅದನ್ನು ಅಭಿವೃದ್ಧಿಪಡಿಸಿಕೊಂಡು ಹೋದರೆ ಅವನಿಗೆ ಕೃಷಿಯಲ್ಲಿ ಯಶಸ್ವಿಯಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳುವಂಥದ್ದು ನನ್ನ ಅನುಭವ. ಮುಖ್ಯವಾಗಿ ಅನುಭವದ ಕೊರತೆ ಅಂತ ಹೇಳಿದರೆ ಪ್ರಾರಂಭದಲ್ಲಿ ಮಾಡುವಾಗ ನನಗೂ ಕೂಡ ಹಾಗಿತ್ತು. ಅನುಭವದಲ್ಲಿ ಸಾಧಾರಣ 25 ವರ್ಷಗಳ ಹಿಂದೆ ಬರೇ ಬರಡು ಭೂಮಿಯಾಗಿರುವಂಥ ನನ್ನ ಕೃಷಿ ಕ್ಷೇತ್ರದಲ್ಲಿ ಮಾಡಬೇಕಾದ್ರೆ ತುಂಬ ಕಷ್ಟ ಇತ್ತು. ಅಂಥ ಪರಿಸ್ಥಿತಿಯಲ್ಲಿ ನಾನು ಮೊದಲು ಮಾಡಿದಂಥ ಕೆಲಸ ಏನು ಅಂತ ಹೇಳಿದರೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದು, ಯೋಚನೆಯನ್ನು ಮಾಡಿದೆ, ಏನು ಮಾಡಬಹುದು ಅಂತ ಹೇಳಿಕೊಂಡು ಅದಕ್ಕೆ ತಕ್ಕಂತಹ ಯೋಜನೆಯನ್ನು ತಯಾರು ಮಾಡಿಕೊಂಡೆ. ಅದರ ಜೊತೆಗೆ ಒಂದು ಕಾರ್ಯಯೋಜನೆಯನ್ನು ಕೂಡ ಮಾಡಿಕೊಂಡೆ. ಈ ಕಾರ್ಯಯೋಜನೆಯಲ್ಲಿ ಬಹಳ ಮುಖ್ಯ. ಹಾಗಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂಥ ಬೆಳೆ, ನಮ್ಮ ಜಿಲ್ಲೆಗೆ ಅಲ್ಲಿ ಆಗುವಂಥ ಬೆಳೆ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಥವಾ ರಾಜ್ಯದ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಮಾಡ್ತಾರೆ. ಆದರೆ ಬೆಳೆ ಬೆಳೆಯುವಂಥ ವಿಧಾನ ಒಂದೇ, ಅದು ಅವನ ಭೂಮಿಗೆ ಹೇಗೆ ಬೇಕಾ ಹಾಗೆ ಅವನದನ್ನು ಬದಲಾವಣೆ ಮಾಡಿಕೊಳ್ಬೇಕಷ್ಟೇ ಹೊರತು ಅಸ್ಸಾಮು, ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಡಿಕೆ ಬೆಳೀತಾರೆ. ಆದರೆ ಅಲ್ಲಿ ಬೆಳೆಯುವಂಥ ಅಡಿಕೆ ಒಂದೇ ಆದರೂ ಕೂಡ ಅಲ್ಲಿಯ ಪರಿಸರ ಮತ್ತು ಇದಕ್ಕೆ ಬೇರೆ ಬೇರೆಯಾಗಿರ್ತದೆ. ಹಾಗಾಗಿ ಅದನ್ನು ಸೂಕ್ತವಾದಂಥ ಮಾಹಿತಿ, ಅದಕ್ಕಾಗಿ ನಾನು ಮೊಟ್ಟ ಮೊದಲಾಗಿ ಮಾಹಿತಿ ಸಂಗ್ರಹಣೆಗಾಗಿ ನಾನು ಸಂಪರ್ಕ ಬೆಳೆಸಿದ್ದು ಕೃಷಿ ವಿಜ್ಞಾನ ಕೇಂದ್ರ. ನಮ್ಮ ಜಿಲ್ಲೆಯಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಮಂಗಳೂರಿನಲ್ಲಿ ಎಕ್ಕೂರು ಹತ್ತಿರ ಕೃಷಿ ವಿಜ್ಞಾನ ಕೇಂದ್ರ ಅಂತೇಳಿ. ಅಲ್ಲಿ ವಿಜ್ಞಾನಿಗಳನ್ನು ಭೇಟಿ ಮಾಡಿ ನಾನು ನನ್ನ ಕೆಲವು ಯೋಜನೆಗಳನ್ನು ಅಥವಾ ಕೆಲವು ಸಮಸ್ಯೆಗಳು ಬಂದಾಗ ಅವರಲ್ಲಿ ವಿಚಾರಿಸಿದಾಗ ಅವರು ನನಗೆ ಸೂಕ್ತವಾದ ಸಲಹೆಯನ್ನು ಕೊಟ್ಟರು. ಅವರ ಸಲಹೆ ಮೇಲೆಗೆ ಮಾಡ್ತಾ ಬಂದಾಗ ಅದರ ಪರಿಣಾಮವನ್ನು ನಾನು ಕಂಡುಕೊಂಡೆ. ಆ ರೀತಿ ಮೊಟ್ಟ ಮೊದಲನೇದಾಗಿ ನಾನು ಕೃಷಿಯಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ನಾನು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೆ. ಆ ಮಾಹಿತಿಯು ನನಗೆ ಪೂರಕವಾಗಿ ಸಿಕ್ಕಿದ್ದು ಅಂತ ಹೇಳಿದ್ರೆ ಕೃಷಿ ವಿಜ್ಞಾನ ಕೇಂದ್ರ KVK. ನಂತರ ನನ್ನ ಒಂದು ಸಂಪರ್ಕ ಕೃಷಿ ಇಲಾಖೆಗಳ ಮೂಲಕ ನಡೆಯಿತು. ಅದರಲ್ಲಿ ಮುಖ್ಯವಾಗಿ ಒಬ್ಬ ರೈತ ಬರೇ ಒಂದು ತನ್ನಷ್ಟಕ್ಕೆ ತಾನೇ ಮಾಡುವುದರ ಜೊತೆಗೆ ಇಲಾಖೆಗಳಿಂದ ಸಿಗುವುದನ್ನು ಕೂಡ ಪಡ್ಕೊಳ್ಬೇಕು. ಮುಖ್ಯವಾಗಿ ಕೃಷಿಕರು ಈ 4 ಇಲಾಖೆಗಳ ಸಂಪರ್ಕವನ್ನು ಇಟ್ಟುಕೊಳ್ಬೇಕು. ಒಂದು ಕೃಷಿ ಇಲಾಖೆ, ಎರಡನೇದು ತೋಟಗಾರಿಕಾ ಇಲಾಖೆ, ಮೂರನೇದು ಪಶುಸಂಗೋಪನಾ ಇಲಾಖೆ, ನಾಲ್ಕನೇದು ಅರಣ್ಯ ಇಲಾಖೆ ಹಾಗೂ ಸಂಶೋಧನಾ ಕೇಂದ್ರಗಳ ಸಂಪರ್ಕವನ್ನು ರೈತರು ಇಟ್ಟುಕೊಳ್ಬೇಕು. ಈ 4-5 ಇಲಾಖೆಗಳ ಸಂಪರ್ಕ ಇದ್ದರೆ ಕೃಷಿಕನಿಗೆ ಮನಸ್ಸಿದ್ರೆ, ಅವನಲ್ಲಿ ನಾನು ಬದಲಾವಣೆ ಆಗಬೇಕು ಅಂತೇಳುವಂಥ ಒಂದು ಮನಸ್ಸಿದ್ರೆ ಅವನಿಗೆ ಈ 4 ಇಲಾಖೆಗಳಿಂದ ಒಂದು ರೀತಿಯ ಸಹಕಾರ ಸಿಗ್ತದೆ, ಪೂರ್ತಿ ಸಹಕಾರ ಸಿಗ್ತದೆ. ಎಲ್ಲವೂ ಕೂಡ ಅವರಿಂದಲೇ ನಡೀತದೆ ಅಂತ ಹೇಳುವಂಥ ಮನೋಭಾವನೆಯನ್ನು ನಮ್ಮ ಕೃಷಿಕರು ಬಿಡಬೇಕು. ನಾವು ಅವರಿಂದ ಕೆಲವು ಸಲಹೆಗಳನ್ನು ಪಡೆದು ಆ ಸಲಹೆಗಳ ಮೂಲಕ ನಮ್ಮಲ್ಲಿ ನಾವು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಕಾಲಕ್ರಮಣದಲ್ಲಿ ನಮ್ಮ ಕೃಷಿ ಆಗುವಂಥ ನಷ್ಟವನ್ನು ನಾವು ಕಡಿಮೆ ಮಾಡಿಕೊಳ್ಬೋದು. ಕೃಷಿ ನಮ್ಮ ಕೈಯಲ್ಲಿ ಹಣ ಇದ್ದರೂ ಕೂಡ ಹಣವನ್ನು ವಿನಿಯೋಗ ಮಾಡಿದ ನಂತರ ಅದರ ರಿಟರ್ನ್ ನಮಗೆ ಬರಬೇಕು, ವಾಪಸ್ ಬರಬೇಕು. ಸ್ವಲ್ಪ 100 ರೂಪಾಯಿ ಹಾಕಿದ ತಕ್ಷಣ ಕೊನೆ ಪಕ್ಷ 100 ರೂಪಾಯಿ ಆದರೂ ಬರಬೇಕು. ಅದು ಬಾರದೆ ಇದ್ದಾಗ ನಮಗೆ ನಷ್ಟ ಆಗ್ತದೆ. ಕೃಷಿಯಲ್ಲಿ ನಷ್ಟವನ್ನು ನಾವು ಮಾಡಿಕೊಳ್ಳುವುದಕ್ಕಿಂತ ಲಾಭ ಗಳಿಸುವುದು ಕ್ರಮೇಣ ಆದರೂ ಕೂಡ ಪ್ರಾರಂಭ ಹಂತದಲ್ಲಿ ನಾವು ಈ ರೀತಿಯ ವಿವಿಧ ರೀತಿಯ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡೇ ಸಾಧ್ಯತೆ ಉಂಟು ಅಂತ ಹೇಳೋದು ನನ್ನ 25 ವರ್ಷದ ಕೃಷಿ ಅನುಭವದಲ್ಲಿ ನಾನು ಹೇಳಬಲ್ಲೆನು. ಹಾಗಾಗಿ ಕೃಷಿಕರೆಲ್ಲರೂ ಕೂಡ ಈ ರೀತಿಯ ಇಲಾಖೆಗಳ ಸಂಪರ್ಕ ಹಾಗೂ ಎಲ್ಲಿ ಮಾಹಿತಿ ಸಿಗ್ತದೆ ಅಂತ ಹೇಳುವಂಥದ್ದು ನೋಡಿಕೊಂಡು ಅಂತಹ ಮಾಹಿತಿ ಕಾರ್ಯಕಾರಗಳಿಗೆ ವರ್ಷದಲ್ಲಿ 1-2 ದಿವಸ 3 ದಿವಸ ತಮ್ಮ ದಿನವನ್ನು ಅದಕ್ಕೆ ವಿನಿಯೋಗಿಸಿ ಬದಲಾವಣೆ ಆಗುತ್ತಿರುವಂಥ ಈ ಕಾಲಘಟ್ಟದಲ್ಲಿ ತಾವು ಕೂಡ ಬದಲಾವಣೆ ಆಗಲಿಕ್ಕೆ ಬಯಸಬೇಕು. ಬದಲಾವಣೆ ಆಗದಿದ್ದರೆ ನಮ್ಮಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ರೈತರಲ್ಲಿ ನಾನು ತಿಳ್ಕೊಂಡ ಮಟ್ಟಿಗೆ 3 ರೀತಿಯ ರೈತರ ಮನೋಭಾವದ ರೈತರಿದ್ದಾರೆ. ಬದಲಾವಣೆಯನ್ನು ಬಯಸುವಂಥ ರೈತರು ಈಗ ಏನಾದರೂ ಒಂದು ಬದಲಾವಣೆ ಮಾಡಿಕೊಳ್ಬೇಕು ಅಂತೇಳಿ, ಆದರೆ ಅವರಿಗೆ ಅಷ್ಟಾಗಿ ಧೈರ್ಯ ಇರುವುದಿಲ್ಲ. ತಾನು ಬದಲಾವಣೆ ಮಾಡಿಕೊಂಡ್ರೆ ಎಲ್ಲಾದರೂ ತೊಂದರೆ ಆಗ್ತದೆ ಏನೋ ಅಂತ ಹೇಳಿಕೊಂಡು, ಆದರೆ ಅವರಿಗೆ ಮನಸ್ಸಿದೆ ಬದಲಾವಣೆ ಆಗಬೇಕು ಅಂತ ಹೇಳಿಕೊಂಡು. ಇನ್ನೊಂದು ವರ್ಗದ ರೈತರು ಫಲಿತಾಂಶವನ್ನು ನೋಡಿ ಬದಲಾವಣೆ ಆಗುವವರು. ಹೀಗೆ ಮಾಡಿದರೆ ಹೇಗೆ ಅಂತೇಳಿ ಯೋಜನೆ ಅವರ ಹತ್ರ ಇದ್ರೂ ಕೂಡ ಅವರು ಬದಲಾವಣೆ ಆಗಬೇಕಾದ್ರೆ ನನಗೆ ಅದರ ರಿಸಲ್ಟ್ ನೋಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಫಲಿತಾಂಶವನ್ನು ನೋಡಿ ಅವರು ಸರಿ ಈಗಾದ್ರೆ ಇದು ಆಗ್ತದೆ ಅಂತ ಹೇಳಿ ಫಲಿತಾಂಶವನ್ನು ನೋಡಿ ಬದಲಾವಣೆ ಆಗುವವರು ಇದ್ದಾರೆ. ಇನ್ನೊಂದು ವರ್ಗದ ರೈತರಿದ್ದಾರೆ, ನೀವು ಏನೇ ಸಾಕ್ಷಿ ಅಥವಾ ಫಲಿತಾಂಶವನ್ನು ಹೇಳಿದ್ರು ಕೂಡ ಅವರು ಬದಲಾವಣೆ ಆಗದಂಥ ಒಂದು ವರ್ಗದವರು ಇದ್ದಾರೆ. ಅಂತ ಹೇಳಿದ್ರೆ ನಕಾರಾತ್ಮಕ ಧೋರಣೆಯನ್ನು ತಳೆಯುವಂಥ ರೈತರು ಇದ್ದಾರೆ. ಅದೆಲ್ಲ ನಾವೆಲ್ಲ ಮಾಡಿಬಿಟ್ಟದ್ದು, ಅದೆಲ್ಲ ಆಗ್ಲಿಕ್ಕಿಲ್ಲ. ಇದರಿಂದಾಗಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಈಗ ಹೊಸದಾಗಿ ಕೃಷಿ ಕ್ಷೇತ್ರಕ್ಕೆ ಬರುವಂತ ಕೃಷಿಕರಿಗೆ ಅವರ ಅನುಭವ ಹೀಗಿದೆ ಹಾಗೆ ಅಂತ ಹೇಳುವಂಥದ್ದು ಒಂದು ರೀತಿಯ ನಕಾರಾತ್ಮಕ ಚಿಂತನೆಗಳು ಮೂಡ್ತವೆ. ಹಾಗಾಗಿ ನಾವು ಏನು ಸ್ವಾಭಾವಿಕವಾಗಿ ಅಥವಾ ನಮ್ಮಲ್ಲಿ ಏನು ಇದೆ ಅದನ್ನು ನಾವು ತಿಳ್ಕೊಂಡು ಆ ನಕಾರಾತ್ಮಕ ಧೋರಣೆಯನ್ನು ಬಿಟ್ಟರೆ, ಬದಲಾವಣೆಗೆ ಮನಸ್ಸು ಮಾಡಿದರೆ ಖಂಡಿತ ಕೃಷಿಯಲ್ಲಿ ಬದಲಾವಣೆ ಆಗಿ ರೈತರು
ಮಾಡಬಹುದು. ಹಾಗೆಂತೇಳಿ 100% ಸಕ್ಸಸ್ ಆಗ್ತದೆ ಅಂತ ಹೇಳುವಂಥದ್ದಲ್ಲ. ಹಾಗಾಗಿ ಈ ರೀತಿಯ ಬೇರೆ ಬೇರೆ ಸವಲತ್ತುಗಳನ್ನು ಕೂಡ ಕೃಷಿಕರು ಪಡ್ಕೊಳ್ಬಹುದು. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಯಾವೆಲ್ಲ ಸವಲತ್ತುಗಳು ಕೃಷಿ ಇಲಾಖೆಯಿಂದ ಇವೆ, ತಾವು ಅದರ ಫಲಾನುಭವಿಗಳು, ಇದರ ಬಗ್ಗೆ ಹೇಳಿ ಸರ್. ಇಲ್ಲಿ ರೈತರು ಒಂದು ವ್ಯತ್ಯಾಸವನ್ನು ಗಮನಿಸಿಕೊಳ್ಬೇಕು. ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಅಂತೇಳಿ 2 ಇಲಾಖೆಗಳಿದ್ದಾವೆ. ಈ ಕೃಷಿ ಇಲಾಖೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದರೆ ಭತ್ತ, ನಮ್ಮ ಇಲ್ಲಿ ಬೇಳೆಕಾಳುಗಳು, ಎಣ್ಣೆಕಾಳು ಬೆಳೆಗಳು, ಇವುಗಳಿಗೆಲ್ಲ ಸಂಬಂಧಪಟ್ಟಂತಹ ಏನು ಅದಕ್ಕೆ ಮಾಹಿತಿಯೋ ಅಥವಾ ಅದಕ್ಕೆ ಬೇಕಾದಂಥ ಸವಲತ್ತುಗಳು ಸಿಗುವಂಥದ್ದು ಕೃಷಿ ಇಲಾಖೆಯಲ್ಲಿ. ತೋಟಗಾರಿಕಾ ಇಲಾಖೆ ಅಂತ ಹೇಳಿದರೆ ತೋಟದ ಬೆಳೆಗಳಾದಂಥ ಅಡಿಕೆ, ಕೊಕ್ಕೋ, ಕಾಳುಮೆಣಸು, ತೆಂಗು, ಇವುಗಳಿಗೆಲ್ಲ ಸಂಬಂಧಪಟ್ಟಂಥ ಏನು ಮಾಹಿತಿ ಬೇಕು ಅಥವಾ ಏನು ಅದಕ್ಕೆ ಸಂಬಂಧಪಟ್ಟಂಥ ಸವಲತ್ತುಗಳು ಬೇಕು, ಇದೆಲ್ಲವೂ ಕೂಡ ತೋಟಗಾರಿಕಾ ಇಲಾಖೆಯಲ್ಲಿ ಸಿಗುವಂಥದ್ದು. ನಮ್ಮ ಹೆಚ್ಚಿನ ರೈತರಿಗೆ ಎಲ್ಲವೂ ಕೂಡ ಕೃಷಿ ಇಲಾಖೆ ಅಂತ ಹೇಳಿಕೊಂಡು, ಹಾಗಾಗಿ ಈ ಇಲಾಖೆಗಳ ಒಂದು ವ್ಯತ್ಯಾಸವನ್ನು ನಮ್ಮ ರೈತರು ಗಮನಿಸಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ಭತ್ತದ ಬೆಳೆ, ಈ ಭತ್ತದ ಬೆಳೆಗೆ ಕೃಷಿ ಇಲಾಖೆ ಅಂತೇಳಿ ಇದೆ. ಆ ಕೃಷಿ ಇಲಾಖೆ ಮೂಲಕವೇ ಮತ್ತು ಧಾನ್ಯಗಳ ಬೆಳೆ, ಈಗ ಎಳ್ಳು, ಉದ್ದು, ಹೆಸರು, ಇಲ್ಲೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಾಡುವುದಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸಹಕಾರ ಅಥವಾ ಅದಕ್ಕೆ ಸಂಬಂಧಪಟ್ಟ ಸವಲತ್ತುಗಳು ಕೃಷಿ ಇಲಾಖೆಯಲ್ಲಿ ಸಿಗುವಂಥದ್ದು. ಈ ರೀತಿಯ ವ್ಯತ್ಯಾಸವನ್ನು ಗಮನಿಸಿ ನಮ್ಮ ರೈತರು ಕೃಷಿ ಇಲಾಖೆಯಲ್ಲಿ ಮುಖ್ಯವಾಗಿ ಭತ್ತ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಭತ್ತದ ಬೆಳೆ ಕಡಿಮೆ ಆಗ್ತಾ ಇದೆ, ಆದರೂ ಕೂಡ ಭತ್ತದ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಾನು ಕೃಷಿ ಇಲಾಖೆಯಿಂದ ಪಡ್ಕೊಂಡಂತಹ ಸವಲತ್ತುಗಳು ಸಾಧಾರಣ ಒಂದು 20 ವರ್ಷದ ಹಿಂದೆ ನಾನು ಉಳುಮೆ ಯಂತ್ರವನ್ನು ಪಡ್ಕೊಂಡಿದ್ದೇನೆ. ಉಳುಮೆ ಅಂತ ಹೇಳಿದರೆ ಟ್ರ್ಯಾಕ್ಟರನ್ನು ಪಡ್ಕೊಂಡಿದ್ದೇನೆ ಗದ್ದೆಗೆ ಬೇಕಾಗಿ. ಆನಂತರ ಕಟಾವು ಯಂತ್ರ, ಸಣ್ಣ ಪ್ರಮಾಣದ ಕಟಾವು ಯಂತ್ರ, ಈಗಿನ ಹೀಗೆ ಇರುವಂಥ ದೊಡ್ಡ ಯಂತ್ರ ಅಲ್ಲ, ಕಟಾವು ಯಂತ್ರವನ್ನು ಪಡ್ಕೊಂಡಿದ್ದೇನೆ. ಆನಂತರ ಈ ಒಣ ಬೇಸಾಯದ ಪದ್ಧತಿಯಲ್ಲಿ ಮಾಡುವಂಥ ಎಳ್ಳು, ಉದ್ದು, ಇವುಗಳಿಗೆಲ್ಲ ನೀರಾವರಿಗಾಗಿ ಪೈಪುಗಳು, ಕಪ್ಪು ಪೈಪುಗಳು ಈಗಲೂ ಕೂಡ ಸಿಗ್ತಾ ಇದೆ. ಅಂಥ ಪೈಪನ್ನು ಪಡ್ಕೊಂಡು ನೀರಾವರಿಯನ್ನು ಕೂಡ ನಾನು ಕಡಿಮೆ ನೀರಿನ ಖರ್ಚಿನ ಮೂಲಕ ಮಾಡಬೇಕು ಅಂತೇಳಿ ಆ ರೀತಿಯ ತುಂತುರು ನೀರಾವರಿ ಪದ್ಧತಿ, ಕೃಷಿ ಹನಿ ನೀರಾವರಿ ಪದ್ಧತಿ, ಸ್ಪ್ರಿಂಕ್ಲರ್, ಈ ರೀತಿಯ ಜೆಟ್ಗಳ ಮೂಲಕ ಈ ಒಣ ಬೇಸಾಯದಲ್ಲಿ ಮಾಡುವಂಥ ಪೈಪ್ಗಳನ್ನು ಪಡ್ಕೊಂಡಿದ್ದೇನೆ. ಮತ್ತು ಕೃಷಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಣ್ಣಿನ ಫಲವತ್ತತೆಗಾಗಿ ಸರ್ಕಾರ ಕೃಷಿಕರಿಗೆ ಸುಣ್ಣವನ್ನು ಕೊಡ್ತಾ ಇದೆ, ಅದನ್ನು ಕೂಡ ಬಳಕೆ ಮಾಡಿಕೊಂಡಿದ್ದೇನೆ. ಅನಂತರ ಬೀಜ, ಭತ್ತದ ತಳಿಗಳ ಬೀಜಗಳು, ರೈತರು ಯಾರು ಕೂಡ ತಮ್ಮಲ್ಲಿ ತಾವು ಭತ್ತದ ಬೀಜವನ್ನು ಸಂಗ್ರಹ ಮಾಡಿಕೊಳ್ಳುವುದಿಲ್ಲ. ನಿಜವಾಗಿ ಅದೇ ಒಬ್ಬ ರೈತ ಅವನಿಗೆ ಬೇಕಾದ ಬೀಜವನ್ನು ಅವನು 2-3 ವರ್ಷ ತನಕ ಅವನು ಸಂಗ್ರಹ ಮಾಡಿಕೊಳ್ಬೇಕು. ಮತ್ತೆ ಬರುವಂಥ ಹೊಸ ಹೊಸ ತಳಿಗಳ ಬೀಜವನ್ನು ಸರ್ಕಾರ ನಮಗೆ ಕೊಡ್ತಾ ಉಂಟು, ರೈತರಿಗೆ ಕೊಡ್ತಾ ಉಂಟು. ಹಾಗಾಗಿ ಒಂದು ಸಲ ಒಂದು ಬೀಜ ಕೊಂಡು ಹೋದರೆ 3 ವರ್ಷದ ತನಕ ಅದೇ ಬೀಜವನ್ನು ಉಪಯೋಗ ಇಟ್ಟುಕೊಂಡು ನಂತರ 3ನೇ ವರ್ಷಕ್ಕೆ ಮತ್ತೆ ಪುನಃ ಬೀಜವನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಳ್ಬೋದು. ಹಾಗಾಗಿ ಹೊಸ ಹೊಸ ಭತ್ತದ ಬೀಜದ ತಳಿಗಳು, ಸಸ್ಯ ಸಂರಕ್ಷಣಾ ವಿಧಾನಗಳು ಅಂತ ಹೇಳಿದರೆ ಸಸ್ಯಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಬೇಕಾದಂಥ ರೋಗಗಳು ಬರ್ತವೆ, ಕೀಟಗಳು ಬರ್ತದೆ. ಈ ಬಾಧೆಗಳನ್ನು ತಡೆಗಟ್ಟಲಿಗಾಗಿ ಸಸ್ಯ ಸಂರಕ್ಷಣಾ ಸವಲತ್ತುಗಳು ಕೂಡ ನಮ್ಮ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಮುಖ್ಯವಾಗಿ ಈಗಿನ ಈ ರಾಸಾಯನಿಕ ವಸ್ತುಗಳ ಅಥವಾ ಬಳಕೆಯನ್ನು ಕಡಿಮೆ ಮಾಡಿ ಸಾವಯವ ರೀತಿಯಲ್ಲೇ ಮಾಡಬೇಕು ಅಂತ ಹೇಳೋದಕ್ಕೆ ಕೈಬೇವಿನ ಎಣ್ಣೆಯಂತಹ ಸಸ್ಯ ಸಂರಕ್ಷಣಾ ರೋಗ ಮತ್ತು ಕೀಟ ನಿಯಂತ್ರಣಕ್ಕೆ ಬೇಕಾದಂಥ ಸುಡೋಮನಸ್ ಅಥವಾ ಟ್ರೈಕೋಡರ್ಮ ಇಂಥಗಳು ಕೂಡ ಕಾಲದಲ್ಲಿ ಸಿಗ್ತದೆ. ಆದರೆ ಇವುಗಳು ಯಾವ ಸಂದರ್ಭದಲ್ಲಿ ಅಲ್ಲಿ ನಮ್ಮ ರೈತರಿಗೆ ಬೇಕೋ ಆವಾಗ ಅದಕ್ಕಿಂತ ಮುಂಚಿತವಾಗಿ ನಾವು ಹೋಗಿ ವಿಚಾರಿಸಿ ಮಾಡಿಕೊಂಡ್ರೆ ಅಲ್ಲಿ ಇಲಾಖೆಯಲ್ಲಿ ಇದ್ದಾಗ ಅದನ್ನು ನಾವು ಪಡ್ಕೊಳ್ಬೋದು. ಹಾಗೂ ಸಸ್ಯ ಸಂರಕ್ಷಣಾ ಮದ್ದುಗಳು, ಆಗ ನಂತರ ಸಾವಯವ ಗೊಬ್ಬರ, ಕೆಲವು ಸಂದರ್ಭಗಳಲ್ಲಿ ಸರ್ಕಾರ ಸಾವಯವ ಗೊಬ್ಬರವನ್ನು ಕೂಡ ಇಲಾಖೆಗಳ ಮೂಲಕ ರೈತರಿಗೆ ನೀಡ್ತದೆ. ಅದು ಯಾವ ಸಂದರ್ಭದಲ್ಲಿ ಬರ್ತದೆ ಅಂತ ಹೇಳುವಂಥದ್ದನ್ನು ಇಲಾಖೆಯವರು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಕೊಡ್ತಾರೆ, ಅಥವಾ ಈಗ ರೈತರ ಗುಂಪುಗಳಿದ್ದಾವೆ, ಆ ಗುಂಪುಗಳ ಮೂಲಕ ಅವರು ಮಾಹಿತಿಯನ್ನು ಕೊಡ್ತಾರೆ. ಎಲ್ಲ ರೈತರಿಗೂ ಕೂಡ ಮುಂಚಿತವಾಗಿ ತಾವು ಹೋಗಿ ಕೇಳಿಕೊಂಡು ಅದನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ಅಂತ ತೋಟಗಾರಿಕಾ ಇಲಾಖೆ, ಮುಖ್ಯವಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ವಿವಿಧ ಯಂತ್ರಗಳನ್ನು ಕೊಡ್ತಾರೆ. ನಾನು ಅದರಲ್ಲಿ ಹೈಟೆಕ್ ಸ್ಪ್ರೇಯರನ್ನು ಪಡ್ಕೊಂಡಿದ್ದೇನೆ. ದೋಟಿ ಮೂಲಕ ಈಗ ಅಡಿಕೆಗೆ ಸ್ಪ್ರೇ ಮಾಡುವಂತಹ ದೋಟಿಯನ್ನು ಕೂಡ ಪಡ್ಕೊಂಡಿದ್ದೇನೆ. ಅಲ್ಲಿಯೂ ಕೂಡ ಸಸ್ಯ ಸಂರಕ್ಷಣೆಗೆ ಬೇಕಾದಂಥ ಮದ್ದು ಕೊಡ್ತಾರೆ. ಮುಖ್ಯವಾಗಿ ಈಗ ಎಲೆಚುಕ್ಕಿ ರೋಗ ಮತ್ತು ಕೊಳೆ ರೋಗ, ಇದಕ್ಕೆ ಸಂಬಂಧಿಸಿದಂತೆ ಬೇಕಾದಂಥ ಏನು ವೈಜ್ಞಾನಿಕವಾಗಿ ವಿಜ್ಞಾನಿಗಳೇನು ಶಿಫಾರಸು ಮಾಡಿದ್ದಾರ ಅಂತಹ ಮದ್ದುಗಳನ್ನು ಕೂಡ ಇಲಾಖೆಯವರು ಕೊಡ್ತಾರೆ. ಎಲೆಚುಕ್ಕಿ ರೋಗ ಮತ್ತು ಕೊಳೆ ರೋಗಕ್ಕೆ ಸಂಬಂಧಪಟ್ಟಂತೆ ಬೇಕಾದಂಥ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೊಡ್ತಾರೆ. ಅನಂತರ ಪಶುಸಂಗೋಪನಾ ಇಲಾಖೆ, ಕೃಷಿಕ ಅಂತೇಳಿ ಆದ ನಂತರ ಅವನ ಹತ್ರ ಕೃಷಿ ಭೂಮಿ ಉಂಟು ಅಂತ ಹೇಳಿದ್ರೆ ಒಂದು 2-3 ಆದರೂ ದನಗಳು ಬೇಕಿ. ಈ ದನಗಳಿಗೆ ಬೇಕಾದಂಥ ಪಶುಸಂಗೋಪನೆಯಿಂದ ಸಿಗುವಂತಹ ಕೆಲವು ಹುಲ್ಲು ಕತ್ತರಿಸುವಂಥ ಯಂತ್ರ, ಇದನ್ನು ಕೊಡ್ತಾರೆ. ಮತ್ತು ಮೇವಿನ ಬೀಜಗಳು, ವಿವಿಧ ರೀತಿಯ ಹುಲ್ಲು ಮತ್ತು ಹುಲ್ಲಿನ ಕಡ್ಡಿಗಳು, ಹೊಸ ಹೊಸ ತಳಿಯ ಹುಲ್ಲಿನ ಕಡ್ಡಿಗಳು, ಹಾಗೂ ಮೆಕ್ಕೆಜೋಳ,
ದನಗಳಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮೆಕ್ಕೆಜೋಳವನ್ನು ನಾವು ಜನವರಿಯಿಂದ ಪ್ರಾರಂಭ ಮಾಡಿದರೆ ಮೇ ತನಕ ಜೂನ್ ತನಕ ಮಳೆ ಬರೋ ತನಕ ಇಲ್ಲಿ ಕೂಡ ಮೆಕ್ಕೆಜೋಳ ಚೆನ್ನಾಗಿ ಬರ್ತದೆ. ಹಾಗಾಗಿ ಅಂತಹ ಬೀಜಗಳನ್ನು ಈ ರೀತಿಯ ವಿವಿಧ ಸವಲತ್ತುಗಳು ಪಶುಸಂಗೋಪನಾ ಇಲಾಖೆಯಲ್ಲಿ ಕೂಡ ಸಿಗ್ತದೆ. ಅನಂತರ ಅರಣ್ಯ ಇಲಾಖೆಯಲ್ಲಿ ನಮಗೆ ಅಂಥೇಳಿದರೆ ಇಲ್ಲಿ ಕೃಷಿ ಅಂತ ಹೇಳಿದ ಕೂಡಲೇ ಬರೇ ತೋಟಗಾರಿಕೆ ಬೆಳೆಗಳಾದಂಥ ಒಂದೇ ಬೆಳೆ ಅಡಿಕೆ ಮಾತ್ರ ಮಾಡೋದು ಇಂಥ ಬೆಳೆಗಳಲ್ಲದೆ ಸಮಗ್ರ ಬೆಳೆಗಳನ್ನು ಮಾಡಿಕೊಂಡು ಅಲ್ಲಿ ಒಂದು ಏನು ಅಂತೇಳಿದರೆ ಈ ಅರಣ್ಯ ಇಲಾಖೆಯಿಂದ ಸಿಗುವಂಥ ಸಸ್ಯಗಳಿಂದ ಏನು ಪ್ರಯೋಜನ ಅಂತೇಳಿ ನಾವು ನಮ್ಮ ರೈತರ ಮನೆ ಚಿಂತೆಯಲ್ಲಿರ್ಬೋದು. ನಮ್ಮ ಕೃಷಿಕರಲ್ಲಿ ಒಂದು ಏನು ಭಾವನೆ ಇರಬೇಕು ಅಂತೇಳಿದರೆ ತನ್ನ ಕೃಷಿ ಕ್ಷೇತ್ರದಲ್ಲಿ ಒಂದು ದಿನದಿಂದ ಹಿಡಿದು 10 ವರ್ಷಗಳ ನಂತರವೂ ಆದಾಯ ತರಬಲ್ಲ ವ್ಯವಸ್ಥೆ ಇರಬೇಕು ಅಂತೇಳುವಂಥ ಯೋಜನೆ ಅವ ಮಾಡಿಕೊಳ್ಬೇಕು. ದಿನ ಉತ್ಪತ್ತಿ ಕೊಡುವಂಥ ವಸ್ತುಗಳು ನಮ್ಮಲ್ಲಿ ಇರ್ತವೆ, ದನ ಸಾಕಾಣಿಕೆ ಅಥವಾ ಮಲ್ಲಿಗೆಯನ್ನು ಮಾಡುವಂಥದ್ದು, ಮತ್ತು 15 ದಿವಸಕ್ಕೆ ಒಂದ್ಸಲ ತರಕಾರಿ ವೀಳ್ಯದೆಲೆ ಈ ರೀತಿಯ ಕೃಷಿಯನ್ನು ಮಾಡುವಂಥದ್ದು, ಮತ್ತು 6 ತಿಂಗಳಿಗೆ ಒಂದು ಸಿಗುವಂಥ ಅಡಿಕೆ ಅಥವಾ ಕಾಳು ಮೆಣಸು ವರ್ಷಕ್ಕೆ 1 ಸಲ 2 ಸಲ. 10 ವರ್ಷದ ನಂತರ ನಮಗೇನು ಆದಾಯ ಬರುವಂಥ ಕೃಷಿಯನ್ನು ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಈ ರೀತಿ ಇಲಾಖೆಗಳಿಂದ ಸಿಗುವಂತಹ ಸಾಗುವಾನಿ, ಮಹಗನಿ ಮೊದಲಾದಂಥ ಗಿಡಗಳನ್ನು ನಮ್ಮ ತೋಟದ ಅಂಚಿನಲ್ಲಿ ಹಾಕ್ತಾ ಬಂದರೆ ಅಲ್ಲಿ ನಮಗೆ ಅದರಿಂದ ಒಂದು ಪ್ರಯೋಜನ ಇದೆ. ದೊಡ್ಡ ಮರ ಆದ ನಂತರ 15 ವರ್ಷದ ನಂತರ ಕಡ್ದು ಮಾರಾಟನೂ ಮಾಡ್ಬೋದು. ಆದರೆ ಕೆಲವರ ಅಭಿಪ್ರಾಯ ಏನಿರ್ತಾನೆ, ಮಾರಾಟ ಮಾಡಬೇಕಾದ್ರೆ ಅರಣ್ಯ ಇಲಾಖೆಯ ಒಂದು ಇದು ಪಡ್ಕೊಳ್ಬೇಕು ಅಂತ ಹೇಳಿಕೊಂಡು. ಆದರೆ ಈಗ ಎಲ್ಲ ಕಾನೂನುಗಳು ಸರಳೀಕರಣಗೊಂಡಿವೆ. 15 ವರ್ಷ ಹೋದ ನಂತರ ಇನ್ನೇನು ಕಾನೂನು ಬರ್ತದೆ ಅಂತೇಳಿ ಗೊತ್ತಿಲ್ಲ. ಅದು ಕಾನೂನು ಉಂಟು ಅಂತೇಳಿ ನಾವು ಹಾಕದೇ ಬಿಡುವುದಕ್ಕಿಂತ ಆ ಮರಗಳನ್ನೆಲ್ಲ ಎಜ್ಜಿನಲ್ಲಿ ಹಾಕ್ತಾ ಬಂದರೆ ಅದರಿಂದ ಪ್ರಯೋಜನ ಏನು ಅಂತ ಹೇಳಿದ್ರೆ ನಮ್ಮ ಕೃಷಿ ಕ್ಷೇತ್ರಕ್ಕೆ ಬೇಕಾದಂಥ ಹಸಿರು ಸೊಪ್ಪು ಸಿಗ್ತದೆ ಒಂದನೇದು. ಎರಡನೇದು, ನಮ್ಮ ವಾತಾವರಣಕ್ಕೆ ನಾವು ಮರಗಳನ್ನು ನಾಟಿ ಮಾಡುವುದರ ಮೂಲಕ ಉತ್ತಮವಾದಂಥ ಗಾಳಿಯನ್ನು ನಾವು ಕೊಟ್ಟಾಗೆ ಆಗ್ತದೆ. ಹಾಗಾಗಿ ಈ ರೀತಿ ಎಲ್ಲ ಇಲಾಖೆಗಳ ಒಂದು ಸಂಪರ್ಕವನ್ನು ಇಟ್ಟುಕೊಂಡು ಆ ಇಲಾಖೆಗಳಿಂದ ಸಿಗುವಂಥ ಸವಲತ್ತುಗಳನ್ನು ನಮಗೆ ಬೇಕಾದ ಹಾಗೆ ಪಡ್ಕೊಂಡ್ರೆ ಮಾತ್ರ ಈಗಿನ ಕೃಷಿ ಇನ್ನೂ ಮುಂದುವರಿಯಲಿಕ್ಕೆ ಸಾಧ್ಯತೆ ಅಥವಾ ಕೃಷಿ ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಅಂತ ಹೇಳುವಂಥದ್ದು ನನ್ನ ಒಂದು ಅನುಭವ. ಈಗ ತಾವು ಪಡ್ಕೊಂಡಂತಹ ಸವಲತ್ತುಗಳ ಬಗ್ಗೆ ಸಮಗ್ರವಾಗಿ ತಿಳಿಸಿದ್ರಿ. ಒಬ್ಬ ಕೃಷಿಕ ಯಾವೆಲ್ಲ ಯೋಜನೆಗಳ ಬಗ್ಗೆ ಒಂದು ಮಾಹಿತಿಗಳನ್ನು ಇಟ್ಕೊಳ್ಬೇಕು ಅಂತ ಹೇಳ್ತೀರಿ ತಾವು? ಈಗಿನ ಮಾಹಿತಿಯ ಕೊರತೆ ಖಂಡಿತ ಇದೆ ಹೆಚ್ಚಿನ ರೈತರುಗಳಲ್ಲಿ. ಅದರಲ್ಲಿಯೂ ಕೂಡ ಈಗ ಹೊಸದಾಗಿ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಮನಸ್ಸು ಮಾಡುವಂಥ ಯುವ ಜನಾಂಗದವರಲ್ಲಿ, ಯಾಕೆಂತೇಳಿದರೆ ಮನೆಯಲ್ಲಿರುವಂಥ ಹಿರಿಯರಿಗೆ ಈ ರೀತಿಯ ಹೊಸ ಮಾಹಿತಿಗಳನ್ನು ಅವರಿಗೆ ಹೇಳಲಿಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅವರು ಏನಾದರೂ ಈಗಿನ ಹೊಸ ಮಾಧ್ಯಮ ಮೂಲಕ ಪಡ್ಕೊಳ್ತಾರೆ. ಆದರೆ ಅದರ ಹೊರತಾಗಿಯೂ ಕೂಡ ಹೊಸತಾಗಿ ನಮ್ಮ ಕೃಷಿ ಕ್ಷೇತ್ರಕ್ಕೆ ಬರುವಂಥ ರೈತರು ಮಾಹಿತಿಯನ್ನು ಏನು ಇಟ್ಕೊಳ್ಬೇಕು ಅಂತೇಳಿ ಆದರೆ ನಾವು ಮಾಡುವಂಥ ಬೆಳೆಗೆ ಸಂಬಂಧಪಟ್ಟಂಥ ಸರಿಯಾದಂಥ ಮಾಹಿತಿ, ನಮ್ಮ ಜಿಲ್ಲೆಯಲ್ಲಿ ಆಗುವಂಥ ಬೆಳೆಗಳಿಗೆ ಅಥವಾ ನಮ್ಮ ಜಿಲ್ಲೆಯ ವಾತಾವರಣಕ್ಕೆ ಆಗುವಂಥ ಬೆಳೆಗಳ ಬಗ್ಗೆ ಸರಿಯಾದ ಮಾಹಿತಿ. ಸಮಸ್ಯೆ ಬಂದಾಗ ಈಗ ಎಲೆಚುಕ್ಕೆ ರೋಗ ಅಂತ ಹೇಳುವಂಥದ್ದು ದೊಡ್ಡ ಸಮಸ್ಯೆ ಆಗ್ತಾ ಉಂಟು. ಆದರೆ ಇದು ಮೊದಲಿನ ಕಾಲದಿಂದಲೂ ಇತ್ತು. ಆದರೆ ಈಗಿನ ಪರಿಸ್ಥಿತಿಗೆ ಅದು ಉಲ್ಬಣ ಆಗಿ ಹೋಗಿದೆ. ಹಾಗಾದರೆ ನಾನು ನನ್ನ ತೋಟದಲ್ಲಿ ಅದು ಉಲ್ಬಣ ಆಗದ ರೀತಿಯಲ್ಲಿ ನಾನು ಹೇಗೆ ತೋಟ ನಿರ್ವಹಣೆ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಒಬ್ಬ ಕೃಷಿಕ ಸ್ವಲ್ಪ ಮೊದಲೇ ತಿಳ್ಕೊಂಡ್ರೆ ಅಂತ ಹೇಳಿದರೆ ಅತಿಯಾದ ನೀರಿನ ಬಳಕೆ ಮಾಡುವಂಥದ್ದು ಮತ್ತು ನಾವು ಪ್ರತಿ ವರ್ಷವನ್ನು ಬೆಳೆ ತೆಗೆದು ಮಣ್ಣಿನ ಉತ್ಪಾದನಾ ಗುಣಮಟ್ಟವನ್ನು ಕಡಿಮೆ ಮಾಡಿದ್ದೇವೆ. ಅದಕ್ಕೆ ಪೂರಕವಾದಂಥ ಏನನ್ನು ನಾವು ಕೊಟ್ಟು ಇದನ್ನು ನಾವು ರಕ್ಷಣೆ ಮಾಡಿಕೊಳ್ಬಹುದು ಎಂಬುದರ ಬಗ್ಗೆ ಮಾಹಿತಿ ಬೇಕೇ ಹೊರತು ಬೇರೆ ಬೇರೆ ಮಾಹಿತಿಗಳ ಮೂಲಕ ಅದನ್ನು ಹಾಕಿ ಇದನ್ನು ಹಾಕಿ ಅಂತ ಹೇಳಿ ಅದನ್ನು ತಂದು ಹಾಕಿ ಮತ್ತೆ ಪುನಃ ನಮ್ಮ ಭೂಮಿಯನ್ನು ನಾವು ಹಾಳು ಮಾಡಿಕೊಳ್ಳುವುದರ ಬದಲು ಅದೊಂದು ಸರಿಯಾದ ಮಾರ್ಗದರ್ಶನ ನಮ್ಮ ಮಾಹಿತಿಗಳು ನಮ್ಮ ರೈತರಲ್ಲಿ ಇದ್ದರೆ ಇದನ್ನು ನಮ್ಮ ಇಲಾಖೆಗಳು ಮಾಡ್ತವೆ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ತರಬೇತಿ ಕೇಂದ್ರ ಅಂತ ಹೇಳಿದೆ. ಅಲ್ಲಿ ರೈತರಿಗೆ ಅಥವಾ ರೈತರ ಎಲ್ಲಿ ಅವರಿಗೆ ಬೇಕೋ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ, ವಿಜ್ಞಾನಿಗಳನ್ನು ತರಿಸುವುದರ ಮೂಲಕ ಎಲ್ಲ ನಡೀತಾ ಇದೆ. ಅದರ ಸದುಪಯೋಗವನ್ನು ಪಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳುವಂಥದ್ದು ನನ್ನ ಭಾವನೆ. ಈಗ ತಾವು ಇಷ್ಟೆಲ್ಲ ಇಲಾಖೆಗಳಿಂದ ಸವಲತ್ತುಗಳನ್ನು ಪಡ್ಕೊಂಡ್ರೆ ಈ ಇಲಾಖೆಗಳು ನಮ್ಮ ಒಂದು ರೈತ ಮಿತ್ರರಿಗೆ ಇದರ ಬಗ್ಗೆ ಮಾಹಿತಿಗಳು ಬೇಕಿದ್ದಲ್ಲಿ ಎಲ್ಲೆಲ್ಲಿ ಇವೆ ಅಂತ ಹೇಳಬಹುದಾ? ಎಲ್ಲ ನಮ್ಮ ಪ್ರತಿ ತಾಲೂಕಿನಲ್ಲಿಯೂ ಕೂಡ ಕೃಷಿ ಇಲಾಖೆ ಇದೆ, ತೋಟಗಾರಿಕಾ ಇಲಾಖೆ ಇದೆ, ಪಶುಸಂಗೋಪನಾ ಇಲಾಖೆ ಇದೆ. ಜಿಲ್ಲಾ ಮಟ್ಟದಲ್ಲಿ ಮಂಗಳೂರಿನಲ್ಲಿ ಕೂಡ ಕೃಷಿ ಆಫೀಸ್ ಇದೆ. ಹಾಗೂ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ತರಬೇತಿ ಕೇಂದ್ರ ಅಂತ ಹೇಳಿದೆ. ಅದು ಎಲ್ಲ ತಾಲೂಕುಗಳಲ್ಲಿ ರೈತರ ಮನೆ ಬಾಗಿಲಲ್ಲಿ ಅವರು ಒಂದು 50 ಮಂದಿ 25 ಮಂದಿ ರೈತರನ್ನು ಸೇರಿಸ್ತಾರೆ ಅಂತೇಳಿ. ಆದರೆ ಅಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡುವಂಥ ಬೇರೆ ಬೇರೆ ರೀತಿಯ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ಅಲ್ಲಿ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲ ಅಂಥ ಮಾಹಿತಿ ಕೇಂದ್ರಗಳಿಗೆ ಹೋಗಿ ಮಾಹಿತಿಯನ್ನು 10-15 ವರ್ಷಗಳ ಮೊದಲೇ ನಾವು ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಬೆಳವಣಿಗೆಗೆ ಪೂರಕವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಅದಲ್ಲದೆ ಕೇವಿಕೆಗಳಿದ್ದಾವೆ, ಅಲ್ಲಿರೋ ವಿಜ್ಞಾನಿಗಳು ಕೂಡ ಈ ರೀತಿಯ ಇದನ್ನು ಪ್ರತಿ ತಾಲೂಕಿನಲ್ಲಿಯೂ ಕೂಡ ತಾಲೂಕು ಕೃಷಿ ಅಧಿಕಾರಿಗಳಿರ್ತಾರೆ. ಈಗ ನಮ್ಮ ತಾಲೂಕಿನ ಅಥವಾ ಎಲ್ಲ ತಾಲೂಕುಗಳಲ್ಲಿ ಕೃಷಿ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ರೈತರು ಹೋದಾಗ ಮಾಹಿತಿಯನ್ನು ಅಲ್ಲಿ ಕೊಡುವಂಥ ಇದನ್ನು ಮಾಡ್ತಾರೆ. ಮತ್ತು ಈ ಸವಲತ್ತುಗಳನ್ನು ಪಡ್ಕೊಳ್ಳಬೇಕಾದ್ರೂ ನಮ್ಮ ರೈತರು ಒಂದು ಏನು
ತಿಳ್ಕೊಳ್ಬೇಕು ಅಂತೇಳಿ ಆದರೆ ನಮಗೆ ಸವಲತ್ತುಗಳು ನಾಳೆ ಬೇಕು ಅಂತ ಹೇಳಿ ಆದರೆ ಇವತ್ತು ಹೋಗಿ ನಾವು ನಮ್ಮ ಆಫೀಸ್ಗಳಲ್ಲಿ ಹೋಗಿ ನನಗೆ ನಾಳೆ ಪೈಪ್ ಬೇಕು ಅಂತ ಹೇಳಿದರೆ ಅದು ಕಷ್ಟದ ಕೆಲಸ. ಹಾಗಾಗಿ ನಮಗೆ ಮುಂದಕ್ಕೆ ಬೇಸಿಗೆಗಾಲ ಬರ್ತದೆ, ನವೆಂಬರ್ ಡಿಸೆಂಬರ್ ನಮಗೆ ಪೈಪ್ ಬೇಕು, ಅಥವಾ ಒಂದು 6 ತಿಂಗಳ ಮೊದಲೇ ತಾವು ತಮ್ಮ ಇಲಾಖೆಗಳ ಸಂಬಂಧಪಟ್ಟಂಥ ಇಲಾಖೆಗಳನ್ನು ಸಂಪರ್ಕ ಮಾಡಿ ಅಲ್ಲಿ ಸಂಬಂಧಪಟ್ಟವರು ಈಗ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ರೈತರಿಗೆ ಸರಿಯಾದ ಇದನ್ನು ಹೇಳ್ತಾರೆ. ಆಗಲೇ ಅರ್ಜಿ ಈಗ ಎಲ್ಲ ಆನ್ಲೈನಲ್ಲಿ ಅರ್ಜಿ ಆಗುವಂಥ ಮೂಲಕ ಅಲ್ಲಿಯೇ ಯಾವುದೇ ರೀತಿಯ ಇತರ ಇದಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ಸೂಕ್ತವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಲಿಕ್ಕೆ ಕೂಡ ಮೊದಲಿನಷ್ಟು ಕಷ್ಟ ಇಲ್ಲ ಈಗ. ಯಾಕೆಂದರೆ ಮೊದಲೆಲ್ಲ ತಾಲೂಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರದ್ದು ಹಾಗೂ ಕೆಲವೆಲ್ಲ ರೆಕಮೆಂಡೇಶನ್ಗಳು ಬೇಕಿತ್ತು, ಅದೆಲ್ಲ ಈಗ ಕಡಿಮೆ ಮಾಡಿದ್ದಾರೆ. ನೇರ ಸಾಧಾರಣ 10,000ಕ್ಕಿಂತ ಮೇಲ್ಪಟ್ಟದಕ್ಕೆ ಮಾತ್ರ ಕೆಲವು ಇದು ಬೇಕಾಗ್ತದೆ ಹೊರತು ಸಾಮಾನ್ಯ ರೈತರಿಗೆ ಈಗ ಬೀಜ ಅದು ಟಾರ್ಪಲ್ ಕೊಡುವಂಥದ್ದು ಅಥವಾ ಪೈಪು ಸಿಗುವಂಥದ್ದು ಇಂಥದ್ದಕ್ಕೆಲ್ಲ ಅಲ್ಲೇ ಕೂಡಲೇ ಅಲ್ಲಿ ಹೋದ ತಕ್ಷಣ ಯಾವುದಕ್ಕೆ ಅಂತೇಳಿ ವಿಷಯ ಕೇಳ್ತಾರೆ. ಅಲ್ಲಿ ಅವರಲ್ಲಿ ಅನುದಾನ ಇದ್ದಾಗ ಅನುದಾನ ಉಂಟು, ಈಗಲೇ ನೀವು ಅರ್ಜಿಯನ್ನು ಕೊಡಿ. ಅದಕ್ಕೆ ಕೊಡಬೇಕಾದ್ರೆ ಏನೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ಒಂದು ಲೀಸ್ಟೇ ಕೊಡ್ತಾರೆ. ತಮ್ಮ ಜಾಗದ ಪಹಣಿ ಪತ್ರ ಕೊಡಬೇಕು, RTC ಕೊಡಬೇಕು, ಆನಂತರ ಆಧಾರ್ ಕಾರ್ಡ್ ಕೊಡಬೇಕು, ಬ್ಯಾಂಕ್ ಪಾಸ್ ಪುಸ್ತಕ ಕೊಡಬೇಕು. ಈ ರೀತಿ ಎಲ್ಲ ಒಂದು ಲೀಸ್ಟ್ ಮಾಡಿ ಚೀಟ್ ಮಾಡಿ ಕೊಡ್ತಾರೆ. ಇಂಥದ್ದನ್ನೆಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿಕೊಂಡು ತಮ್ಮಲ್ಲಿ ತಕ್ಷಣ ಮಾಡಿಕೊಟ್ರೆ ಆನ್ಲೈನ್ ಫೀಡ್ ಮಾಡ್ತಾರೆ. ಅದು ಬಂದಾಗ ತಮಗೆ ತಿಳಿಸ್ತಾರೆ. ಹಾಗಾಗಿ ಇವತ್ತು ಹೋಗಿ ಬೀಜ ಮತ್ತು ಸಸ್ಯ ಸಂರಕ್ಷಣಾ ಕ್ರಮಗಳು ಇವತ್ತು ಹೋದರೆ ಇವತ್ತೇ ಸಿಗ್ತದೆ ಹೊರತು ಉಳಿದ ಕೆಲವು ಸವಲತ್ತುಗಳಿಗೆ ಸಮಯ ತಗೊಳ್ತದೆ, ಅನುದಾನ ಇರುವುದಿಲ್ಲ. ಅನುದಾನ ಬಂದಾಗ ಅಲ್ಲಿ ಕೊಡ್ತಾರೆ. ಹಾಗಾಗಿ ಮೊದಲಿನ ಹಾಗೆ ಕಷ್ಟದ ಕೆಲಸ ಅಲ್ಲ ನಮ್ಮ ರೈತರು. ಅದಕ್ಕೆ ನಾನು ಮೊದಲು ಹೇಳಿದ್ದು ನಾವು ಕೂಡ ಬದಲಾವಣೆ ಆಗಬೇಕು ಅಂತ ಹೇಳಿಕೊಂಡು ಬದಲಾವಣೆ ಆಗಿದ್ದಂಥ ವ್ಯವಸ್ಥೆಯಲ್ಲಿ ನಾವು ಕೂಡ ತೊಡಗಿಸಿಕೊಳ್ಬೇಕು ಅಂತ ಹೇಳಿಕೊಂಡು ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರು, ಯಾವಾಗಲೂ ಹೋದಾಗ ಒಂದು ಸಲ ಅವ್ರಿಗೇನೋ ಸಮಸ್ಯೆ ಆಗಿರ್ತದೆ, ಆ ಸಮಸ್ಯೆಯನ್ನೇ ಅವ್ರು ಹಿಡ್ಕೊಂಡು ಅಲ್ಲಿ ಹೋದರೆ ಹಾಗೆ ಅಂತ ಹೇಳುವಂಥ ಈಗ ಬದಲಾವಣೆ ಆಗಿದೆ. ರೈತರಿಗೆ ಗೌರವ ಸಿಗುವಂಥ ಒಂದು ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಮೊದಲ ಹಾಗೆ ಹೋದ ಕೂಡಲೇ ಆಫೀಸ್ಗಳಲ್ಲಿ ನಾನು ತಿಳ್ಕೊಂಡ ಮಟ್ಟಿಗೆ ಹೆಚ್ಚಿನ ಆಫೀಸ್ಗಳಲ್ಲಿ ಯಾವ ರೈತರನ್ನು ಕೂಡ ಕಡೆಗಣಿಸುವುದಿಲ್ಲ. ಕಡೆಗಣಿಸುವುದು ಅಂತೇಳಿ ಅಲ್ಲ, ಆದರೂ ಅವರನ್ನು ವಿಚಾರಿಸ್ತಾರೆ. ಹಾಗಾಗಿ ನನಗೆ ಇವತ್ತೇ ಬೇಕು ಅಂತೇಳಿ ಹಿಡಿದು ಅದು ಅನುದಾನ ಬಂದಾಗ ಅದನ್ನು ನಮಗೆ ಫೋನ್ನ ಮೂಲಕ ತಿಳಿಸಿ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ರೈತರಿಗೆ ಒಂದು ಗೌರವ ಕಾಳಜಿ ಸಿಗ್ತಾ ಇದೆ ಅಂತ ನಿಮ್ಮ ಮಾತುಗಳಲ್ಲಿ ಕೇಳಿದಾಗ ಖುಷಿ ಆಗ್ತಾ ಇದೆ. ಸರ್, ಇವಾಗ KVKಯಿಂದ ತಾವು ಬಹಳಷ್ಟು ಪ್ರೇರಿತರಾಗಿದ್ದೀರಿ, ಅದರ ಜೊತೆ ನಿಕಟ ಸಂಬಂಧ ಒಂದು ಹೊಂದಿದ್ದೀರಿ. ಇದರ ಪ್ರಭಾವ ನಿಮ್ಮ ಕೃಷಿಯಲ್ಲಿ ಯಾವ ರೀತಿ ಆಯಿತು, ಯಾವ ರೀತಿ ಸಹಾಯ ಆಗ್ತಾ ಇದೆ ತಮಗೆ ಇದರಿಂದ, ಇದರ ಬಗ್ಗೆ ಹೇಳಿ ಸರ್. ನನ್ನಷ್ಟಕ್ಕೆ ನಾನು ಕೃಷಿ ಮಾಡ್ತಿರುವಾಗ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೆ, ಮುಖ್ಯವಾಗಿ ಅಡಿಕೆ, ಕೊಕ್ಕೋ ಮತ್ತು ಇತರ ಬೆಳೆಗಳಲ್ಲಿ, ಭತ್ತ ಇದರಲ್ಲೆಲ್ಲ. ನಾನು KVK ಅವರ ಸಂಪರ್ಕದಿಂದ ನಾನು ಇವತ್ತು ಪಡ್ಕೊಂಡಂಥ ಏನು ವಿಚಾರಗಳುಂಟು ಅದರಿಂದ ನನಗೇನು ಪ್ರಯೋಜನ ಆಗಿದೆ ಎಂಬುದನ್ನು ಹಲವು ಮಂದಿ ರೈತರಿಗೆ ಹೇಳುವಂಥ ಒಂದು ಮನಸ್ಥಿತಿ ನನಗೆ ಉಂಟು. ಯಾಕಂತ ಹೇಳಿದರೆ ಖಂಡಿತವಾಗಿ ನಾನು ಹೇಳ್ತೇನೆ ಇಂಥದ್ದನ್ನು ನಾನು ಮಾಡಿದರೆ ಸಕ್ಸಸ್ ಆಗ್ತದೆ ಅಂತ ಹೇಳಿಕೊಂಡು. ಮತ್ತೆ ನಾವು ಹೇಳಿದ ತಕ್ಷಣ ಅದು ಸಕ್ಸಸ್ ಆಗುವುದಿಲ್ಲ, ರೈತರು ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ತಾರೆ, ಹೇಗೆ ತೊಡಗಿಸಿಕೊಳ್ತಾರೆ ಅಂತ ಹೇಳಿಕೊಂಡು. ಹಾಗಾಗಿ ನಾನು ಧೈರ್ಯದಿಂದ ಹೇಳ್ತೇನೆ, ನಾನೊಬ್ಬ KVKಯಿಂದ ಆದಂಥ ಒಂದು ಉತ್ಪನ್ನ ನಾನು ಕೂಡ ಅಂತ ಹೇಳಿಕೊಂಡು. ನಾನು ಅದರ ನಂತರ ಬೇರೆ ಬರೀ KVK ಒಂದಲ್ಲ, ಆನಂತರ ನಮ್ಮ CPCRI ವಿಟ್ಲ, CPCRI ಕಾಸರಗೋಡು, ಬೇರೆ ಬೇರೆ ಕೃಷಿ ವಿಜ್ಞಾನಗಳ ಸಂಪರ್ಕದಿಂದ ನಾನೊಬ್ಬ ಹಣ ಸಂಪತ್ತಿನ ಜೊತೆಗೆ ಜ್ಞಾನ ಸಂಪತ್ತನ್ನು ಪಡ್ಕೊಂಡಿದ್ದೇನೆ. ಆ ಸಂಪತ್ತನ್ನು ಉಳಿದ ರೈತರಿಗೆ ಪ್ರಯೋಜನ ಆಗುವುದಿದ್ರೆ ಆಗಲಿ ಅಂತ ಹೇಳಿಕೊಂಡು ನಾನು ಹೆಚ್ಚಿನ ಕಡೆಗಳಲ್ಲಿ ರೈತರಿಗೆ ಅವರ ಮನೆಗಳಿಗೆ ಹೋಗಿ ಮಾಹಿತಿಯನ್ನು ನನಗೆ ತಿಳಿದ ಮಟ್ಟಿಗೆ ಮಾಹಿತಿಯನ್ನು ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ಇದರಿಂದ ನಾವು ತಿಳ್ಕೊಂಡದೇನು ಅಂತ ಹೇಳಿದ್ರೆ ಗೌರವ ಇಲ್ಲ ರೈತರಿಗೆ ಅಂತೇಳಿ. ಖಂಡಿತ ಗೌರವ ಸಿಗ್ತದೆ ಯಾವಾಗಾದರೂ ಒಂದು ಸಲ ಎಲ್ಲಿಯಾದರೂ ಜನ ನಮ್ಮನ್ನು ಗುರುತಿಸ್ತಾರೆ. ಹಾಗಾಗಿ ನಾವು ನಕಾರಾತ್ಮಕ ಚಿಂತನೆಯನ್ನು ಬಿಟ್ಟು ಸಕಾರಾತ್ಮಕ ಚಿಂತನೆಯಿಂದ ಮುಂದುವರೆದ್ರೆ ನಮಗೆ ಪ್ರಯೋಜನ ಆಗಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ನಾನಿವತ್ತು ರಾಜ್ಯ ಮಟ್ಟ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಕೂಡ ನನ್ನನ್ನೊಂದು ಗುರುತಿಸುವಂಥ ಕೆಲಸ, ಕೃಷಿ ನನ್ನನ್ನು ಆ ಮಟ್ಟಕ್ಕೆ ಕೊಂಡು ಹೋಗಿದೆ ಅಂತ ಹೇಳುವಂಥದ್ದಕ್ಕೆ ನನಗೆ ಸಂತೋಷ ಆಗ್ತಾ ಉಂಟು. ಸಂತೋಷ ಸರ್. ಅಂದರೆ ಒಂದು ಕೃಷಿಕರಾಗಿದ್ದುಕೊಂಡು ಗ್ರಾಮ, ರಾಜ್ಯ ಹೀಗೆ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ನೀವು ಗುರುತಿಸಲ್ಪಟ್ಟಿದ್ದೀರಿ ಅಂದರೆ ನಮಗೂ ಅದೊಂದು ಹೆಮ್ಮೆ. ಈಗ ತಾವು ಈ ವರ್ಷದ ಒಂದು ಯೋಜನೆಗಳ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಿ? ಈ ವರ್ಷ ನಾವು ಕೂಡ ಭತ್ತ ಮಾಡ್ತಾ ಇದ್ದೇವೆ. ಭತ್ತದ ಬೆಳೆ ಮಾಡಬೇಕು ಅಂತೇಳಿ ಭತ್ತದ ಬೀಜವನ್ನು ಖರೀದಿ ಮಾಡಿದ್ದೇನೆ. ಅದರ ಜೊತೆಗೆ ಸಸ್ಯ ಸಂರಕ್ಷಣಾ ಬೆಳೆಗಳನ್ನು ಕೂಡ ಖರೀದಿ ಮಾಡಿದ್ದೇನೆ. ಮತ್ತು ಈಗ ನಾನು ಪ್ರತಿ ವರ್ಷವೂ ಕೂಡ ನಮ್ಮ ಸಂಶೋಧನಾ ಕೇಂದ್ರಗಳಿಂದ ಬಿಡುಗಡೆ ಆಗುವಂತಹ
ತಳಿಗಳ ಬೀಜವನ್ನು ಹೆಚ್ಚಾಗಿ ನಾನು ಪ್ರಯೋಗಾತ್ಮಕವಾಗಿ ನಾನು ತಂದು ಮಾಡುವಂಥದ್ದು. ಹೆಚ್ಚಿನ ತಳಿಗಳು ಬ್ರಹ್ಮಾವರದಲ್ಲಿ ಬಿಡುಗಡೆಯಾಗುವಂಥ ಅಥವಾ ಶಿವಮೊಗ್ಗದ ಯೂನಿವರ್ಸಿಟಿಗಳಲ್ಲಿ ಬಿಡುಗಡೆಯಾಗಿರುವಂಥ ತಳಿಗಳನ್ನು ನಾನು ಹೆಚ್ಚಾಗಿ ವಿಜ್ಞಾನಿಗಳೇ ಅಲ್ಲಿಯ ಅಧಿಕಾರಿಗಳೇ ಹೇಳ್ತಾರೆ, ಸರ್ ನಾವೊಂದು ಇದು ಮಾಡಿದ್ದೇವೆ, ನಿಮ್ಮಲ್ಲೇನು ಪ್ರಾತ್ಯಕ್ಷಿಕೆ ಮಾಡಬಹುದಾ ಅಂತ ಹೇಳಿಕೊಂಡು. ಹಾಗಾಗಿ ನಾನು ಅದಕ್ಕೆ ಅವಕಾಶ ಕೊಡ್ತೇನೆ. ಯಾಕಂತ ಹೇಳಿದರೆ ಪ್ರಾತ್ಯಕ್ಷಿಕೆಗೆ ನಾವು ಅವಕಾಶ ಕೊಡದಿದ್ದರೆ ರೈತರ ಫೀಲ್ಡಲ್ಲಿ ಹೇಗೆ ಆಗ್ತದೆ ಅಂತ ಹೇಳೋದು. ವಿಜ್ಞಾನ ಸಂಶೋಧನಾ ಕೇಂದ್ರಗಳಲ್ಲಿ ಅದು ಆಗೋದಿದ್ರೂ ಕೂಡ ಅದರ ಇದು ಹಳ್ಳಿ ಮಟ್ಟಕ್ಕೆ ಬಂದು ರೈತರ ಕ್ಷೇತ್ರದಲ್ಲಿ ಹೇಗೆ ಆಗ್ತದೆ ಅಂತೇಳಿ ನಾವು ಅವರಿಗೆ ಅವಕಾಶ ಕೊಡಲಿಲ್ಲ ಅಂತೇಳಿ ಆದರೆ ಆಗ ಅದು ಅವರಿಗೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕಷ್ಟ. ಹಾಗಾಗಿ ನಾನು ಹೊಸ ತಳಿಗಳೇನಾದರೂ ಬಿಡುಗಡೆ ಆಗಿದ್ದರೆ ಹೆಚ್ಚಾಗಿ ನನ್ನ ಹತ್ರ ಕೇಳ್ತಾರೆ ಅಂಥ ತಳಿಗಳನ್ನು. ಈಗ ಅದು ಬ್ರಹ್ಮ ಅಂತೇಳುವಂಥ ತಳಿ, ಅದು ಮೊದಲು ಅದು ಬಿಡುಗಡೆ ಆದಾಗ ಅದನ್ನು ರಸಕ್ಷೇತ್ರದಲ್ಲಿ ನಾನೇ ಮೊದಲು ಮಾಡಿದ್ದೆ. ಮತ್ತು ಈ ವರ್ಷ ಅದು ಮತ್ತೆ ಪುನಃ ಎಲ್ಲ ರೈತರಿಗೂ ಕೂಡ ಇಲಾಖೆಯ ಮೂಲಕ ಅದನ್ನು ಕೊಡ್ತಾ ಇದ್ದಾರೆ. ಅದು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತೇಳಿ ಅಂತ ನನ್ನ ಅನುಭವ. ಹಣ ಇಲ್ಲ. ಉಳಿದಂಥ ಕೆಲವು ಬೀಜಗಳಿಗೆಲ್ಲ MO4 ತಳಿ ಅಂತ ಬೀಜಗಳಿಗೆ ಅಲ್ಪ ಪ್ರಮಾಣದ ರೈತರ ಪಾಲು ಕಟ್ಟಬೇಕು. ಈಗ ಸಹ್ಯಾದ್ರಿ ಬ್ರಹ್ಮ ಅಂತ ಹೇಳುವಂಥ ತಳಿಯನ್ನು ಈ ವರ್ಷ ಉಚಿತವಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ತಳಿಯನ್ನು ನಾನು ಈಗ ಈ ವರ್ಷ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಸಸ್ಯ ಸಂರಕ್ಷಣಾದಂಥ ಕೈಬೇವಿನ ಎಣ್ಣೆ ಇದನ್ನೆಲ್ಲ ಕೂಡ ಅದು ಪ್ರತಿ ವರ್ಷವೂ ಕೂಡ ಬೇಕಾದಾಗ ನಾವು ಪಡ್ಕೊಳ್ಳುವಂಥದ್ದು ಇದು ಕೂಡ ಇದೆ. ಅನಂತರ ಬೇರೆ ಬೇರೆ ರೈತರಲ್ಲಿ ಯಂತ್ರಗಳು ಬೇಕಾದಾಗ ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಪ್ರತಿ ವರ್ಷವೂ ಸಿಗ್ತದೆ. ಒಬ್ಬ ರೈತ ಇಂಥ ಯಂತ್ರಗಳನ್ನು ಪಡ್ಕೊಂಡಾಗ ಮತ್ತೆ ಅವನಿಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದರೆ ಈ ಸಸ್ಯ ಸಂರಕ್ಷಣಾ ಪ್ರತಿ ವರ್ಷ ಪಡ್ಕೊಳ್ಬೋದು. ಅದು ಯಾಕಂತ ಹೇಳಿದರೆ ಭತ್ತದ ಬೀಜ 3 ವರ್ಷ ನಂತರ, ನಾನೀಗ ಈ ವರ್ಷ ಪಡ್ಕೊಂಡ ಬೀಜವನ್ನು ಇನ್ನು 3 ವರ್ಷದ ನಂತರ ಮತ್ತೆ ಹೊಸ ಏನಾದರೂ ಬಂದರೆ ಪಡ್ಕೊಳ್ತೇನೆ, ಇಲ್ಲಾಂದರೆ ಇದನ್ನೇ ಬದಲಾವಣೆ ಮಾಡಿಕೊಳ್ತೇನೆ. ಹಾಗಾಗಿ ಈ ಸವಲತ್ತುಗಳೆಲ್ಲವನ್ನು ಕೂಡ ನಾವು ಏನಾದರೂ ಪಡ್ಕೊಂಡ್ರೆ ಅದರಿಂದ ಪ್ರಯೋಜನ ಆಗ್ಬೋದು ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ. ಸರಿ, ಇವಾಗ ಇಷ್ಟೆಲ್ಲ ಸೌಲಭ್ಯಗಳನ್ನು ನೀವು ಪಡೆದವರಾಗಿ ನಮ್ಮ ಈ ಸರ್ಕಾರದ ಇಲಾಖೆಗಳ ಜೊತೆಗೆ ಇರುವಂತಹ ನಂಟಾಗಲಿ ಅದನ್ನೆಲ್ಲವನ್ನು ನಿಮ್ಮ ಮಾತುಗಳಲ್ಲಿ ಹೇಳ್ತಿದ್ರೆ, ಭಾವನೆಗಳಲ್ಲಿ ಹೇಳ್ತಿದ್ರೆ ಏನು ಹೇಳ್ತೀರಿ ಸರ್? ನಾನು ಇಷ್ಟೊಂದು ಜನಸಂಪರ್ಕ ಅಥವಾ ರೈತರ ಸಂಪರ್ಕ ಅಥವಾ ಈ ರೀತಿಯ ವಿವಿಧ ಜನಗಳೊಟ್ಟಿಗೆ ಸಂಪರ್ಕವನ್ನು ಸಾಧಿಸಬೇಕಾದ್ರೆ ನಾನು ಅಧಿಕಾರಿಗಳ ಜೊತೆಗಾಗಲಿ ಅಥವಾ ನಮ್ಮ ವಿಜ್ಞಾನಿಗಳ ಜೊತೆಗಾಗಿ ಸಂಪರ್ಕವನ್ನು ಬೆಳೆಸಿದ್ದರಿಂದ ನಾನು ಇವತ್ತು ಈ ರಾಷ್ಟ್ರ ಮಟ್ಟದವರೆಗಿನ ಪ್ರಶಸ್ತಿಗೋ ಅಥವಾ ಯಾವುದಕ್ಕೂ ನನಗೆ ಅವಕಾಶಗಳು ಬಂತು. ಮತ್ತು ಮಾಧ್ಯಮದವರು ಎಲ್ಲರ ಒಂದು ಸಂಪರ್ಕದಿಂದಾಗಿ ನಾನು ಇವತ್ತು ಬೆಳೀಲಿಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂತ ಹೇಳಿದರೆ ನಾನು ಒಬ್ಬ ಬಡ ಕೃಷಿಕನಾಗಿಯೇ ಇರ್ತಿದ್ದೆ. ಇಲ್ಲಿ ಬಡ ಅಂತ ಹೇಳೋದಕ್ಕೆ ಈಗ ಹಿಂದಿಯ ಬಡ ಅಂತ ಹೇಳುವಂಥ ಇದಕ್ಕೆ ಸಾಧ್ಯತೆ ಆಗಿದೆ. ಹಾಗಾಗಿ ನಾವು ನಮ್ಮಷ್ಟಕ್ಕೆ ಕೂಪಮಂಡುಗಳಾಗಿ ಇದ್ದರೆ ಖಂಡಿತ ಅದರಿಂದ ಪ್ರಯೋಜನ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಅದರಿಂದ ಹೊರಗೆ ಬರಬೇಕು. ಹೊರಗೆ ಬಂದಾಗ ಅವಕಾಶಗಳು ಬೇಕಾದಷ್ಟು ಇದೆ. ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದು ನಮ್ಮ ಬುದ್ಧಿವಂತಿಕೆ. ಹಾಗಾಗಿ ನಾವು ಪ್ರತಿಯೊಂದವನ್ನು ಆಗಲೇ ಹೇಳಿದ ಹಾಗೆ ನಕಾರಾತ್ಮಕ ಚಿಂತನೆಯಿಂದ ನೋಡಬಾರ್ದು. ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಪಡ್ಕೊಂಡು ಅದರ ಮೂಲಕ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಎಲ್ರಿಗೂ ಕೂಡ ಈ ರೀತಿಯ ಅವಕಾಶಗಳು ಇದೆ. ಈ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳುವುದರಲ್ಲಿ ಅವನ ಬುದ್ಧಿವಂತಿಕೆ ಇರುವಂತಹದ್ದು. ಸರಿ ಸರ್, ಈಗ ಒಂದು ನಾವು ನೋಡುವಂತಹ ನಮ್ಮ ಸುತ್ತಮುತ್ತಲಿರುವ ರೈತರಾಗಲಿ ಕೃಷಿಕರಾಗಲಿ ಯಾವ ರೀತಿ ಈ ಯೋಜನೆಗಳಿಗೆ ಮನಸ್ಸು ಮಾಡಬೇಕು? ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ, ರೈತರಾದವರು ಕೃಷಿಕರಾದವರು ನೇರವಾಗಿ ಸಂಪರ್ಕವನ್ನು ಇಟ್ಟುಕೊಳ್ಬೇಕು. ಇಲ್ಲೀಗ ಏನಾಗಿದೆ, ಯಾರನ್ನಾದರೂ ಮಧ್ಯವರ್ತಿಗಳ ಮೂಲಕ ಹೋಗುವುದು ಅಂತೇಳಿ ಈ ಪದ್ಧತಿ ಈಗ ಇಲ್ಲ. ಮಧ್ಯವರ್ತಿಗಳು ಯಾರೂ ಕೂಡ ಕೃಷಿ ಇಲಾಖೆ ಆಗಲಿ ಈ ಇಲಾಖೆಗಳಲ್ಲಿ ಇಲ್ಲ. ನಾವು ನೇರವಾಗಿ ಇಲಾಖೆಗಳ ಸಂಪರ್ಕ ಇಟ್ಟುಕೊಳ್ಬೇಕು. ಅಲ್ಲಿರುವಂಥ ಯಾವುದಾದ್ರೂ ಒಬ್ಬರು ಕ್ಲರ್ಕ್ಗಳು ಯಾರ್ದಾದ್ರೂ ಒಂದು ನಂಬರನ್ನು ನಾವು ಇಟ್ಟುಕೊಂಡ್ರೆ, ಯಾಕೆಂತ ಹೇಳಿದರೆ ಅಲೆದಾಟವನ್ನು ನಾವು ತಪ್ಪಿಸಿಕೊಳ್ಬೇಕು. ಇಲ್ಲ ಅಂತ ಹೇಳಿದರೆ ಅವರು ಇವತ್ತಿಲ್ಲ ನಾಳೆ ಬನ್ನಿ ಅಂತ ಹೇಳುವಂಥ ಪರಿಸ್ಥಿತಿ ಆಗ್ತದೆ. ಹಾಗಾಗಿ ಈಗಿನ ಈ ವ್ಯವಸ್ಥೆಯಲ್ಲಿ ಅಲ್ಲಿರುವಂಥ ಒಬ್ಬರ ಕ್ಲರ್ಕ್ ಇದೊಂದು ನಂಬರ್ ಇಟ್ಟುಕೊಂಡು ತನಗೆ ಏನು ಬೇಕು ಎಂಬುದರ ಬಗ್ಗೆ ಮುಖತಃ ಒಂದು ಸಲ ಮಾತನಾಡಿ ಅದಕ್ಕೆ ಬೇಕಾದಂಥ ಏನು ಪೂರ್ವ ತಯಾರಿ ಬೇಕು ಅದನ್ನು ಮಾಡಿಕೊಟ್ಟು ನಂತರ ಅವರೊಂದು ಫೋನ್ನ ಮೂಲಕ ಸಂಪರ್ಕ ಮಾಡಿ, ಸರ್ ನಾನು ಇಂಥ ದಿವಸ ಬಂದಿದ್ದೇನೆ, ಇಂಥ ಕೊಟ್ಟಿದ್ದೇನೆ, ಅದೇನಾಗಿದೆ ಅಂತ ಪ್ರತಿ ಸಲ ಹೋಗಿ ವಿಚಾರಿಸೋದಕ್ಕಿಂತ ಈ ರೀತಿಯ ಸಂಪರ್ಕವನ್ನು ನಾವು ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಬೇಕು. ತದನಂತರ ಅದು ನಮಗೆ ಸಿಗುವುದಿಲ್ಲ ಆಗುವುದಿಲ್ಲ ಅಂತೇಳುವಂಥ ಈ ಧೋರಣೆಯನ್ನು ಬಿಟ್ಟು ಬಿಡಬೇಕು. ಈ ರೀತಿ ನಾವು ಸಂಪರ್ಕವನ್ನು ಬೆಳೆಸಿಕೊಂಡ್ರೆ ಕೃಷಿ ಇಲಾಖೆಯವರ ಜೊತೆಗೆ ಆಗಲಿ ಅಥವಾ ಯಾವುದೇ ಒಂದು ಮಾಹಿತಿಯಲ್ಲಿ ನಮಗೆ ಸಿಗ್ತದೆ. 360 ದಿವಸವೂ ನಾವು ದುಡಿಯುವುದಕ್ಕಿಂತ ಒಂದು ವರ್ಷದಲ್ಲಿ 5-6 ಸಲ ಆದರೂ ನಾವು ಹೊರಗಿನ ಪ್ರಪಂಚ ಅಥವಾ ಹೊರಗಿನ ಏನು ಹೊಸ ಬದಲಾವಣೆಗಳಾಗಿದ್ದಾವೆ ಅದನ್ನು ಹೈಟೆಕ್ ಏನು ಕೃಷಿ ಅಂತೇಳಿ ಬರ್ತಾ ಉಂಟು ಈಗ, ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಆದರೆ ಒಂದು 60-65 ವರ್ಷ ದಾಟಿದಂತಹ ಅವರಿಗೆ ಇದನ್ನೆಲ್ಲ ಕರಗಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತಾ ಉಂಟು. ಹಾಗಾಗಿ ಈಗಿನ ಯುವ ಜನಾಂಗದವರು ಈ ಕ್ಷೇತ್ರಕ್ಕೆ ಖಂಡಿತ ಬರ್ತಾ ಇದ್ದಾರೆ. ಅವರು ಒಂದೇ ಸಲ ಬಂದು ಇದನ್ನೊಂದು ಕಷ್ಟ ಅಂತ ಹೇಳುವಂಥದ್ದು ತಿಳ್ಕೊಳ್ಳೋದಕ್ಕಿಂತ ಅವರು ಏನು ಮಾಡ್ಬೋದು ಅಂತ ಹೇಳಿದರೆ, ಈಗಿನ ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಕೃಷಿ ನಷ್ಟದಾಯಕ, ಕೃಷಿ ಕಷ್ಟದಾಯಕ, ಕೃಷಿ ಸಮಸ್ಯಾತ್ಮಕ ಎಂದು ತಿಳ್ಕೊಂಡು
ಕೃಷಿಯಿಂದ ನೆಮ್ಮದಿಯ ಬದುಕು ಸಾಧ್ಯವೇ ಎನ್ನುವ ಪ್ರಶ್ನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಮ್ಮೆಲ್ಲ ಅಗತ್ಯಗಳನ್ನು ತುಂಬಿಕೊಡುತ್ತದೆಯೇ ಎನ್ನುವಂತಹ ಒಂದು ಚಿಂತನೆ ಹೆಚ್ಚಿನವರ ಹತ್ರ ಇದೆ ಕೃಷಿ. ಆದರೆ ಸಮರ್ಥ ಮತ್ತು ಕೃಷಿಯಿಂದ ನನ್ನ ಗುರಿಯನ್ನು ಈಡೇರಿಸಿಕೊಳ್ಬೇಕು ಅಂತ ಹೇಳುವಂಥ ಪ್ರಯತ್ನ ಪಡುವಂಥ ಮನಸ್ಸಿದ್ದವರು ಕೃಷಿ ಕ್ಷೇತ್ರದಲ್ಲಿ ಖಂಡಿತ ನೆಮ್ಮದಿಯನ್ನು, ಸಾರ್ಥಕ ಬದುಕನ್ನು ಕೂಡ ಕಟ್ಟಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಕೃಷಿ ನಷ್ಟದಾಯಕ, ಕೃಷಿ ಕಷ್ಟದಾಯಕ ಅಂತ ಹೇಳಿಕೊಂಡು ಅದರ ಹತ್ತಿರ ಬಾರದೇ ಇರುವುದು ಈಗಿನ ಯುವಕರು ಬರ್ತಾ ಇದ್ದಾರೆ. ಆದರೆ ಒಂದೇ ಸಲ ಬಂದು ತೊಡಗಿಸಿಕೊಳ್ಳುವುದಕ್ಕಿಂತ ಅವರು ಭೂಮಿಯ ಮಣ್ಣಿಗೆ ಅನುಗುಣವಾಗಿ ನಾನು ಏನನ್ನು ಮಾಡಿಕೊಳ್ಬಹುದು ಎಂಬುದರ ಬಗ್ಗೆ ಪೂರ್ವ ತಯಾರಿಗೆ ಸ್ವಲ್ಪ 1-2 ತಿಂಗಳ ಕಾಲ ಅವನು ಸ್ವಲ್ಪ ಚಿಂತನೆ ಮಾಡಿದರೆ ಖಂಡಿತ ಕೃಷಿ ಕೈ ಬಿಡುವುದಿಲ್ಲ. ಮೊದಲಿನವರ ಮಾತಿನ ಹಾಗೆ ಕೃಷಿಯನ್ನು ನಂಬಿದವ ಕೆಟ್ಟವನಿಲ್ಲ ಅಂತ ಹೇಳಿಕೊಂಡು. ಆದರೆ ದೊಡ್ಡ ದೊಡ್ಡ ಸಂಪಾದನೆ ಮಾಡುವಂಥ ಯೋಚನೆಗಿಂತ ಕೃಷಿ ನೆಮ್ಮದಿಯ ಬದುಕನ್ನು, ಅದೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಆರೋಗ್ಯವಂತ ಜೀವನವನ್ನು ನಡೆಸಬಹುದು. ನಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿಕೊಂಡು ಒಳ್ಳೆಯ ಅವಕಾಶ ಎಂದು ಸ್ಟ್ರೆಸ್ ರಹಿತ ಜೀವನ ಅಂತೇಳಿ ಒತ್ತಡ ರಹಿತ ಜೀವನವನ್ನು ನಾವು ಕೃಷಿಯಲ್ಲಿ ಮಾಡಿಕೊಳ್ಬೋದು. ಯುವಕರಿಗೆ ಖಂಡಿತ ಇದೊಂದು ಒಳ್ಳೆಯ ಅವಕಾಶ. ತಮ್ಮಲ್ಲಿ ಏನು ಭೂಮಿ ಇದೆಯಾ, ತಾವು ಹೊರಗಡೆ ಕೆಲಸಕ್ಕಿದ್ದರೂ ಕೂಡ ಆ ಕೆಲಸದ ಜೊತೆಗೆ ತಮ್ಮ ಕೃಷಿ ಭೂಮಿಯನ್ನು ಮಾರಾಟ ಮಾಡದೆ ಸಾಮಾನ್ಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿಕೊಂಡು ಹೋಗಿ, ಒಂದು ವೇಳೆ ಅಲ್ಲಿ ಆಗದಿದ್ದಂಥ ಸಂದರ್ಭದಲ್ಲಿ ಬಂದು ತಮ್ಮ ಕೃಷಿಯಲ್ಲಿ ತೊಡಗಿಸಿಕೊಳ್ಳಿ. ಪೂರ್ಣ ಸಾಧಾರಣ ಮಾಹಿತಿಯೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆಯದಾಗಬಹುದು ಅಂತ ಹೇಳುವಂಥದ್ದು ನನ್ನ ಒಂದು ಸಲಹೆ. ಒಂದು ಯಶಸ್ವಿ ಕೃಷಿಕರಾಗಿ ನೀವು ಇಂದಿನ ಒಂದು ಯುವ ಕೃಷಿಕರಿಗೆ, ಯುವ ಜನರಿಗೆ ಅಂತ ಹೇಳ್ಬೋದು, ಪೂರ್ವದಿಂದಲೇ ಕೃಷಿಯನ್ನು ಮಾಡಿಕೊಂಡು ಬಂದಂತಹ ತಂದೆ ತಾಯರು, ಅವರಿಂದ ಒಂದು ವಿಮುಖರಾಗಿ ಕೃಷಿಯಿಂದ ದೂರ ಹೋದವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತ ನೀವು ಯಾವುದೇ ರೀತಿಯ ಚಿಂತನೆಯನ್ನು ಮಾಡೋದು ಬೇಡ. ತಾವು ಉದ್ಯೋಗಸ್ಥರಾಗಿದ್ದರೂ ಕೂಡ ತಮ್ಮಲ್ಲಿರುವಂಥ ಕೃಷಿ ಭೂಮಿಯನ್ನು, ಮನೆಯಲ್ಲಿ ಈಗ ಹಿರಿಯರು ಇದ್ದರೂ ಕೂಡ ಆ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಿ. ಮುಂದಕ್ಕೆ ನಿಮಗೆ ಅದು ಪ್ರಯೋಜನಕ್ಕೆ ಬರ್ತದೆ. ಯಾಕೆಂತ ಹೇಳಿದರೆ 56 ವರ್ಷ ದಾಟಿದ ನಂತರ ನಾವು ಮತ್ತೆ ಪುನಃ ನಮ್ಮನ್ನು ನಾವು ತೊಡಗಿಸಲು ಆಗುವಂಥ 60 ವರ್ಷ ದಾಟಿ ತಾವು ರಿಟೈರ್ಮೆಂಟ್ ಆದ ನಂತರ ಪಡುವಂಥ ಕಷ್ಟ ಈಗ ಹಲವಾರು ಜನವರು ನೋಡುವಾಗ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಇರುವ ಭೂಮಿಯನ್ನು ಉಳಿಸಿಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯ ಉಂಟ ಅಷ್ಟನ್ನು ಮಾಡ್ತಾ ಹೋಗಿ. ನಂತರ ನಿಮ್ಮ ಮನೆಯವರನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ತಾನು ಒಬ್ಬನೇ ಮಾಡ್ತೇನೆ ಅಂತ ಹೊರಟೆ ಸಾಧ್ಯ ಆಗಲಿಕ್ಕಿಲ್ಲ. ಅದಕ್ಕೆ ಅವಿಭಕ್ತ ಕುಟುಂಬ ಇದ್ದರೆ ಒಳ್ಳೆಯದು ಅಂತ ಹೇಳುವಂಥದ್ದು. ಅಂತೂ ತಂದೆ ತಾಯಿಗಳನ್ನು ಉತ್ತಮ ರೀತಿಯಲ್ಲಿ ನೋಡಿಕೊಂಡು ಇರುವಂಥ ಕೃಷಿ ಭೂಮಿಯನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಸಾಮಾನ್ಯ ಮಟ್ಟದಲ್ಲಿ ನೋಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರಾದರೂ ಒಬ್ಬರು, ಈಗ 3-4 ಜನ ಅಣ್ಣ ತಮ್ಮಂದಿದ್ದರೆ ಯಾರಾದರೂ ಒಬ್ಬರು ಜಾಗದಕ್ಕಾಗಿ ಅಥವಾ ಜಾಗದ ಇದಕ್ಕಾಗಿ ಹೋರಾಟ ಮಾಡದೆ ಯಾರಿಗಾದರೂ ಒಬ್ಬರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟು ಕೃಷಿ ಭೂಮಿಯನ್ನು ಪಾಳು ಬಿಡದೆ ಅದರಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಹೋಗಿ. ಅಡಿಕೆ ಅಥವಾ ಯಾವುದೇ ದೀರ್ಘಾವಧಿ ಬೆಳೆಯನ್ನು ನಾವು ಮಾಡ್ತಾ ಹೋದಾಗ 3 ವರ್ಷ ನಾವು ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಿನ್ನನ್ನು 30 ವರ್ಷ ನೋಡ್ತೇನೆ ಅಂತ ಹೇಳುವಂಥದ್ದು. ಪ್ರಾರಂಭ ಹಂತದಲ್ಲಿ ಅವುಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದರಿಂದ ಉತ್ಪಾದನೆ ಸಿಗ್ತದೆ. ಉಳಿದ ಬಿಸ್ನೆಸ್ನ ಹಾಗೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಇನ್ಕಮ್ ಬರುವಂಥದ್ದು, ಅದನ್ನು ಆ ಯೋಚನೆಯನ್ನು ಬಿಟ್ಟು ಮತ್ತೆ ಲೆಕ್ಕಾಚಾರದ ಯೋಜನೆಗಳನ್ನು ಬಿಡಿ. ನಾನು ಇಷ್ಟು ಅಡಿಕೆ ಗಿಡ ಹಾಕಿದ್ದೇನೆ, ಇದು ಇಷ್ಟು ವರ್ಷಕ್ಕಾಗೋ ಇಷ್ಟು ಫಲ ಬರ್ತದೆ, ಈಗಿನೊಂದು ಲೆಕ್ಕಾಚಾರ ಎಲ್ಲ ಬರ್ತಾ ಇರ್ತದೆ ನಿಮಗೆ. ಆದರೆ ಆ ಲೆಕ್ಕಾಚಾರಗಳೆಲ್ಲ ಒಂದು ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇದೆ. ಆದರೆ ನೀವು ನಿಮ್ಮದೇ ಆದಂಥ 4-5 ವರ್ಷದಿಂದ ನಂತರ ನನಗೆ ಅದರಲ್ಲಿ ಇಷ್ಟು ಪ್ರಮಾಣದ ಉತ್ಪಾದನೆ ಬರ್ಬೋದು ಅಂತೇಳಿ ಯೋಚನೆ ಇಟ್ಟುಕೊಂಡು ಮಾಡಿ. ಏನು ಮಾಡೋದಿದ್ರೂ ಕೂಡ ಸೂಕ್ತವಾದಂಥ ಸಲಹೆ ಮಾಹಿತಿ ಎಲ್ಲೆಲ್ಲ ಸಿಗ್ತದೆ ಸಂಗ್ರಹ. ಉದಾಹರಣೆಗೆ ಹಕ್ಕಿಗಳು ತಮಗೆ ಬೇಕಾದಂಥ ಉತ್ತಮವಾದಂಥ ಆಹಾರವನ್ನು ಸಂಗ್ರಹಕ್ಕಾಗಿ ಬೇರೆ ಬೇರೆ ಕಡೆಗೆ ಹೋಗ್ತವೆ. ಅಲ್ಲಿ ಒಳ್ಳೆಯದನ್ನೇ ಹೆಕ್ಕಿಕೊಂಡು ಬರ್ತವೆ, ತಂದು ತಾವು ತಿಂತವೆ. ಹಾಗಾಗಿ ನಾವು ಕೂಡ ಹಾಗೆ ಎಲ್ಲೆಲ್ಲ ಒಳ್ಳೆಯ ವಿಚಾರಗಳು ಸಿಗ್ತವೆ ಅಂಥ ಒಳ್ಳೆಯ ವಿಚಾರಗಳನ್ನು ಸಂಗ್ರಹ ಮಾಡಿಕೊಂಡು ಬಂದು ಆ ಸಂಗ್ರಹವನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಅಥವಾ ನಾವು ಮಾಡುವಂಥ ಉದ್ಯೋಗದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ಇಟ್ಟ ಹೆಜ್ಜೆಯನ್ನು ಹಿಂದಡಿ ಇಡಬೇಡಿ. ಯಾಕಂತೇಳಿ ಹೆಜ್ಜೆ ಇಡುವಾಗಲೇ ಯೋಚನೆ ಮಾಡಿ. ಕೆಲವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಪ್ರಾರಂಭ ಮಾಡ್ತಾರೆ, ಆರಂಭ ಶುರುವಾತವನ್ನು ತೋರಿಸ್ತಾರೆ, ನಂತರ ಅದು ಕ್ರಮೇಣ ಅದನ್ನು ಹಿಂದಕ್ಕೆ ಬರೀತಾರೆ. ಹಾಗೆ ಇಟ್ಟ ಹೆಜ್ಜೆಯನ್ನು ಹಿಂದಡಿ ಇಡದೆ ಮುಂದೆ ಸಾಕ್ತಾ ಹೋಗಿ ಇದರಿಂದ ನಿಮಗೆ ಖಂಡಿತ ಉತ್ತಮ ಆಗ್ತದೆ. ಇವತ್ತಲ್ಲ ನಾಳೆ ಆದರೂ ಕೂಡ ಇದರ ಪರಿಣಾಮ ನಿಮಗೆ ಕಂಡು ಬರ್ತದೆ ಅಂತ ಹೇಳುವಂಥದ್ದು ನನ್ನ ಈಗಿನ ಯುವ ಜನಾಂಗದವರಿಗೆ ಒಂದು ರೀತಿಯ ಸೂಚನೆ. ತುಂಬ ಸಂತೋಷ. ಅಂದರೆ ನಿಮ್ಮ ಪ್ರಕಾರ ಒಬ್ಬ ಯಶಸ್ವಿ ರೈತರಾಗಿ, ಯಶಸ್ವಿ ಕೃಷಿಕರಾಗಿ ಕೃಷಿ ಎಂಬುದು ಒಂದು ಉತ್ತಮ ಆರೋಗ್ಯಕ್ಕೆ ಇರುವಂತಹ ಭರವಸೆ ಅಂತ ನಿಮ್ಮ ಮಾತುಗಳಲ್ಲಿ ನಮಗೆ ವೇದ್ಯವಾಯಿತು. ಇದು ಬಹಳಷ್ಟು ಕೃಷಿಕರಿಗೆ ಒಂದು ಏನು ಕೃಷಿಯತ್ತ ಮುಖ ಮಾಡಲು ಖಂಡಿತ ಒಂದು ಮನಸ್ಸು ಮಾಡಬಹುದು. ಸರ್, ಯಾರಿಗಾದ್ರೂ ಈಗ ತಮ್ಮ ಜೊತೆ ಮಾತನಾಡಬೇಕು ಅಂತಿದ್ದಲ್ಲಿ ತಮ್ಮ ಸಂಪರ್ಕ ಸಂಖ್ಯೆ ಹೇಳ್ಬಹುದಾ? 9686329327. ಒಂದು ವಿನಂತಿ ಏನು ಅಂತ ಹೇಳಿದರೆ, ಆದಷ್ಟು ರಾತ್ರಿ
8 ಗಂಟೆ ನಂತರ ಸಂಪರ್ಕ ಬೆಳೆಸಿದರೆ ನಾನು ತಿಳಿದಂಥ ವಿಚಾರಗಳ ಬಗ್ಗೆ, ನಾನು ಪಡ್ಕೊಂಡಂಥ ಅನುಭವಗಳ ಬಗ್ಗೆ ನಿಮಗೆ ಹೇಳಲಿಕ್ಕೆ ನಾನು ಖಂಡಿತ ಸದಾ ಸಿದ್ಧನಿದ್ದೇನೆ ಅಂತ ಹೇಳ್ತೇನೆ. ಸರ್, ಒಬ್ಬ ಯಶಸ್ವಿ ರೈತರಾಗಿ ಕೃಷಿಗೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಿಗುವಂತಹ ಬೇರೆ ಬೇರೆ ಮಾಹಿತಿಗಳು ಮತ್ತು ಸೌಲಭ್ಯಗಳನ್ನು ಪಡೆದುಕೊಂಡು ಯಶಸ್ವಿಯಾಗಿರುವ ತಾವು ಬಹಳಷ್ಟು ಮಾಹಿತಿಗಳನ್ನು ಸಮಗ್ರವಾಗಿ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು. ಕೇಳಿದಂಥ ಎಲ್ಲ ನಮ್ಮ ಕೃಷಿಕ ಬಾಂಧವರಿಗೂ ನನ್ನ ಧನ್ಯವಾದಗಳು. ಇದುವರೆಗೆ ಪ್ರಭಾಕರಮಯ್ಯ ಸೂರ್ಯ ಅವರೊಂದಿಗೆ ಕೃಷಿ ಇಲಾಖೆಯಿಂದ ಅವರು ಪಡೆದುಕೊಂಡ ಸೌಲಭ್ಯಗಳು ಹಾಗೂ ಯೋಜನೆಗಳ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.